ಫುಲ್ ಮೈಯೆಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗೋಯ್ತು ನನಗೆ. ನೋಡು ನಿಂದು ಇಲ್ಲಿ ಹೇರ್ಸ್ ಇಲ್ಲಿ ಒಂಥರ ಗೂಸ್ ಬಂಪ್ಸ್ ಅಂತಾರಲ್ಲ ಅವ್ರಿಗೆ ಕಾಣಿಸ್ತು. ಮೀನ್ಸ್ ನಾವು ಬದುಕಿದಾಗ ಒಂಥರ ಇರ್ತೀವಿ, ಹೋದ್ಮೇಲೆ ತುಂಬಾನೇ ಪೊಸೆಸಿವ್ ಆಗ್ತಾರೆ ಅವರು, ಅವ್ರಿಗೆ ಅಲ್ಲಿ ಒಂಟಿಯಾಗಿರಕ್ ಆಗ್ತಾರೆ ಅವರು. ಸೊ ಅದಕ್ಕೆ ನಾನು ಅಷ್ಟು ತಲೆಗೆ ಹಾಕೊಳಕ್ ಹೋಗ್ಲಿಲ್ಲ. ಪ್ರಾಣಾಪಾಯ ಹಂಗೆ ಹಿಂಗೆ ಅಂತಂದಾಗ ಯಾಕಪ್ಪ ನಾವ್ ಬಿಟ್ಟಿರ್ತಾರೆ ಆಯ್ತಾ. ಯಾರ್ ಬಂದವ್ರೆ ನಾವ್ ಹಿಂಗಿರ್ತೀವಿ ಅವ್ರ ನಮ್ಮನ್ ಈ ತರ ಹಿಂಗ್ ನೋಡ್ತಾರೆ. ಬೇರೆ ಕರ್ದಿದ್ನಲ್ಲ ಅವ್ರಿಗೆ ನೈಟ್ ಏನಾಗೋಗ್ಬಿಟ್ಟೈತೆ, ಅವರು ನನ್ ಜೊತೆ ಬರ್ಬೇಕು ನೈಟು, ಅವ್ರಿಗೆ ನನ್ ಜೊತೆ ಬರ್ಬೇಕು. ಅವರು ಎಡಗಾಲ್ನ ಲಿಫ್ಟ್ ಮಾಡಕ್ಕೆ ಆಗಿಲ್ವಂತ. ಅವಾಗೆಲ್ಲ ಆಗದೆ ಇರೋದೆಲ್ಲ ಅದೇನು ಅಂತಾರಲ್ಲ ಮೈ ಮೇಲೆ ದೇವ್ರು ಬರೋದು ವೈಬ್ರೇಷನ್ಸ್, ಅದೆಲ್ಲ ನನ್ಗೆ ಯಾವ್ದು ಆಗೇ ಇಲ್ಲ ಬಿಡಿ ಆತರ ಎಲ್ಲ. ಇನ್ನೊಂದೇನು ಟ್ವಿಸ್ಟ್ ಅಂತ ಅಂದ್ರೆ, ನನಗೆ ಬೀಳ್ತಾ ಇರೋ ಕನ್ಸಿನಲ್ಲಿ ಇಮ್ಯಾಜಿನೇಷನ್ಗೂ ಬರಲ್ಲ ಅದು ನಿಜವಾಗ್ಲೂನು. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಗೊತ್ತಾಗಿರುತ್ತೆ ನಿಮ್ಗೆ ಏನ್ರ ಬಗ್ಗೆ ಅಂತ ಹೇಳ್ಬಿಟ್ಟು. ಪಾರ್ಟ್ 1 ಪಾರ್ಟ್ 2 ನಾನು ಹಾಕಿದ್ದೆ ಆಲ್ರೆಡಿ, ಆಗ್ಲೇ ತಿಂಗಳು ಮೇಲ್ ಆಗೋಗ್ಬಿಟ್ಟಿದೆ. ಪಾರ್ಟ್ 3 ಮಾಡ್ತೀನಿ ಅಂತ ಹೇಳಿದ್ದೆ. ಏನ್ ರಿಲೇಟೆಡ್ ಅಂತಂದ್ರೆ ನನ್ನ ಒಂದು ಸೋಲ್ ಆತ್ಮದ ವಿಷಯವಾಗಿ ಹೇಳ್ತೀನಿ ನಿಮ್ಮ ಹತ್ರ. ಅಂಡ್ ಕೆಲವೊಂದಷ್ಟು ವಿಚಾರಗಳು ಶೇರ್ ಮಾಡ್ಕೊಂಡಿದೀನಿ, ನನ್ನ ಅನುಭವಕ್ಕೆ ಬಂದಿದ್ದು. ಇನ್ನೊಂದೇನಪ್ಪಾ ಅಂದ್ರೆ, ನಾನೇ ಈ ವಿಡಿಯೋನ ಮಾಡ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲ ಮಾಡೋಣ, ಕೆಲವೊಂದಷ್ಟು ಜನಕ್ಕೆ ಅನುಕೂಲ ಆಗ್ಬೋದು. ಒಂದು ನನ್ನದೇ ಒಂದು ಪರಿಸ್ಥಿತಿ ಫೇಸ್ ಮಾಡ್ತಿರೋರ್ಗೆ ಒಂದು ಅವ್ರಿಗೂ ಒಂದಿರುತ್ತಲ್ಲ, ಹೆಂಗ್ ಕೇಳೋದು ಹೆಂಗ್ ಹೇಳ್ಕೊಳೋದು ಅಕ್ಕಪಕ್ಕದವ್ರ ಹತ್ರ, ಏನಪ್ಪಾ ಏನ್ ಕತೆ ಅಂತ. ಸೊ ಪ್ರಪಂಚದಲ್ಲಿ ಯಾರಿಗೂ ಆಗದೇ ಇರೋದು ನಮಗಾಗಿದೆ ಅಂತಲ್ಲ, ಏನೋ ಒಂದು ಉಪಯೋಗ ಆಗ್ಬೋದು. ಅಂಡ್ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಇದರ ಬಗ್ಗೆ ಶೇರ್ ಮಾಡೋಣ ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಅವೆರಡು ಪಾರ್ಟ್ ನೋಡಿಲ್ಲ ಅಂತಂದ್ರೆ ಇದನ್ನ ನೋಡಿ ಆಯ್ತಾ, ನೋಡ್ಕೊಂಬಂದ್ ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ಮೊದ್ಲಿಗೆ ನಾನು ಹೇಳ್ದಂಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಧರ್ಮಸ್ಥಳಕ್ಕೆ ಹೋಗ್ ಬಂದೆ. ಅದಾದ್ಮೇಲೆ ಅಮ್ಮಂಗ್ ಈ ತರ ಆಯ್ತು. ನಾನ್ ಹೋಗ್ಬೇಕು, ಅಮ್ಮ ಹೇಳಿದ್ರು ಹೋಗು ನೀನು, ಏನಾದ್ರು ಪೂಜೆ ತಾಯ್ತ ಆತರ ಏನಾದ್ರು ಕಟ್ಟಿಸ್ಕೋ, ನೆಗ್ಲೆಕ್ಟ್ ಮಾಡ್ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ. ಸರಿ ಆಯ್ತಮ್ಮ, ನಾನ್ ಧರ್ಮಸ್ಥಳಕ್ಕೆ ಹೋಗ್ ಬಂದ್ಬಿಡ್ತೀನಿ, ಅದಾದ್ಮೇಲೆ ಹೋಗ್ತೀನಿ ಬಿಡು, ನೀನ್ ತಲೆ ಕೆಡ್ಸ್ಕೊಂಬೇಡ ಅಂತೆಲ್ಲ ಹೇಳಿದ್ದೆ. ಬಟ್ ಆಟೋಮೆಟಿಕ್ ಹಿಂಗಾದಾಗ ನಾನ್ ಸರಿ ಎಲ್ಲಾನು ಬಿಟ್ಬಿಟ್ಟೆ. ನಾನೇ ಬಿಡು ನನ್ ಗಂಡನೇ ತಾನೆ, ಬಿಡು ಏನಾದ್ರು ಆಗ್ಲಿ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಬಿಟ್ಟಿದ್ದೆ ನಾನು. ನಿಮ್ಗೆ ಗೊತ್ತಲ್ಲ ಅಮ್ಮ ಹೋದ್ಮೇಲೆ ಎಷ್ಟು ಬೇಜಾರು ಇರುತ್ತೆ ನಮ್ಗೆ ಅಂತ ಹೇಳ್ಬಿಟ್ಟು. ಹಿಂಗಿರುವಾಗ ಒಂದ್ ದಿವಸ ಏನಾಯ್ತಪ್ಪ ಅಂತಂದ್ರೆ, ನನ್ನ ಫ್ರೆಂಡು ಸುಷ್ಮಿತಾ ಅಂತ ಹೇಳ್ಬಿಟ್ಟು ಹಿಂಗೆ ಮೆಸೇಜ್ ಮಾಡ್ತಾ ಇದ್ಲು. ಸಿಸ್ಟರ್ ನಿಮ್ದು ಡೀಟೇಲ್ಸ್ ಎಲ್ಲ ಕೊಡಿ ನನ್ಗೊಬ್ರು ಗೊತ್ತು, ನಾನು ಅವ್ರಿಗೆ ತೋರಿಸ್ತೀನಿ ನಿಮ್ಗೆ ಏನಾಗಿದೆ ಏನು ಎತ್ತ ಅಂತ ಅವ್ರು ಹೇಳ್ತಾರೆ ಅಂತ ಅಂದ್ಲು. ಫಸ್ಟ್ ನಿಮ್ ಫೋಟೋ, ನಿಮ್ ಹಸ್ಬೆಂಡ್ ಫೋಟೋ, ನಿಮ್ ಮನೆಯವ್ರದ್ದು, ನಿಮ್ ಅತ್ತೆ ಮಾವಂದು, ನಿಮ್ ಅಪ್ಪ ಅಮ್ಮಂದು ಇಷ್ಟೆಲ್ಲ ಫೋಟೋ ಕಳ್ಸಿ ನನ್ಗೆ ಅಂತ ಅಂದ್ಲು. ನಾನ್ ಯಾರು ಏನು ಅಂತೆಲ್ಲ ವಿಚಾರಿಸ್ದೆ. ಅಮ್ಮ ಭಗವಾನ್ ಅಂತ ಅನ್ಬಿಟ್ಟು ನಾನು ತುಂಬಾ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ, ನಂಗೆ ತುಂಬಾನೇ ಒಳ್ಳೇದಾಗಿದೆ, ಅವ್ರು ಹೇಳಿರೋದು ಎಲ್ಲಾನು ನಂಗೆ ನಿಜ ಆಗಿದೆ, ನೀವು ಕೊಡಿ ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂದ್ಲು. ಒಂದ್ ದಿವಸ ಟೈಮ್ ಕೊಡಿ, ಅವರು ಪೂಜೆ ಕುತ್ಕೊಂತಾರೆ ನೈಟ್ ಒಂದ್ 7 ಗಂಟೆಗೆ, ಅವಾಗ ನಿಮ್ಗೆ ಹೇಳ್ತಾರೆ ಏನಾಗಿದೆ ಏನು ನಿಮ್ಗೆ ಅಂತ. ಸರಿ ಆಯ್ತಮ್ಮ ಅಂತ ಅನ್ಬಿಟ್ಟು ನಾನು ಡೀಟೇಲ್ಸ್ ಎಲ್ಲ ಅವಳಿಗೆ ಕೊಟ್ಟೆ. ಯಾಕೆ ಕೊಟ್ಟೆ ಅಂತಂದ್ರೆ ಅವಳ ಮೇಲೆ ನನಗೆ ನಂಬಿಕೆ ಇತ್ತು, ಅದಕ್ಕೋಸ್ಕರ ಕೊಟ್ಟೆ ನಾನು, ಆಯ್ತಾ. ಅಂಡ್ ಆಮೇಲೆ ಏನಾಯ್ತು, ಒನ್ ಡೇನೋ 1.5 ಡೇನೋ ಏನೋ ಬಿಟ್ಬಿಟ್ಟು ನನಗೆ ಕಾಲ್ ಮಾಡಿದ್ಲು. ನಾನು ನಿಮ್ಗೊಂದು ರೆಕಾರ್ಡಿಂಗ್ ಕಳಿಸ್ತೀನಿ ಕೇಳಿಸ್ಕೊಳ್ಳಿ, ಬಟ್ ಅದನ್ನ ಕೇಳಿಸ್ಕೊಂಡಾದ್ಮೇಲೆ ನೀವು ಬೇಜಾರಾಗಕ್ ಹೋಗ್ಬೇಡಿ ಆಯ್ತಾ ಅಂತಂದ್ರೆ. ಬೇಜಾರಾಗುವಂತ ವಿಷಯ ಇನ್ನೇನ್ ತಾನೇ ಹೇಳ್ಬಿಡ್ತೀಯಾ, ಸರಿ ಬಿಡು ಕೇಳಿಸ್ಕೊಂಡು ನಿನಗೆ ಕಾಲ್ ಮಾಡ್ತೀನಿ ಅಂತ ಅನ್ಬಿಟ್ಟು ರೆಕಾರ್ಡ್ ಕೇಳಿಸ್ಕೊಂಡೆ. ಅದ್ರಲ್ಲಿ ಈ ಹುಡುಗಿದು ಮತ್ತೆ ಅಮ್ಮ ಭಗವಾನ್ ಅವರ ಡಿವೋಟಿ ಇದಾರೆ, ಅವರು ಅಲ್ಲಿ ಕೇಳ್ಬಿಟ್ಟು ಇವ್ರ ಮುಖಾಂತರ ಕನ್ವೆ ಮಾಡಿರೋದು. ಏನ್ ಹೇಳಿದ್ರಪ್ಪ ಅವರು ಅಂತಂದ್ರೆ, ಹೌದು ಆ ಹುಡ್ಗಿಗೆ ಸಮಸ್ಯೆ ಇದೆ, ಅವ್ರ ಹಸ್ಬೆಂಡುಗೆ ಮೋಕ್ಷ ಸಿಕ್ಕಿಲ್ಲ, ಅವ್ರಿಲ್ಲೇ ಅವ್ರ ಜೊತೆನೆ ಇದಾರೆ, ಅವ್ರ ಒಳಗಡೆನೆ ಇದಾರೆ, ಆ ಹುಡ್ಗಿಗೆ ತುಂಬಾ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆಯಿಂದನೇ ಅವ್ರಿಗೆ ತುಂಬಾ ಏರುಪೇರುಗಳಾಗ್ತಾ ಇದೆ, ಅವ್ರ ಪ್ರಾಣಕ್ಕೆ ತುಂಬಾನೇ ಅಪಾಯ ಇದೆ, ಅವ್ರು ಆದಷ್ಟು ಬೇಗ ಇದಕ್ಕೆ ಏನಾದ್ರೂ ಒಂದ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರು. ಈ ಹುಡ್ಗಿ ಅದ್ ಹೆಂಗ್ ಸಾಧ್ಯ, ಅವ್ರ ಯಜಮಾನ್ರಿಗೆ ಹೆಂಡತಿ ಮೇಲೆ ಮಕ್ಳ ಮೇಲೆ ತುಂಬಾ ಪ್ರೀತಿ, ಆತರ ಎಲ್ಲ ಅವ್ರು ಪ್ರಾಣಾಪಾಯ ಮಾಡಲ್ಲ ಅಂತ ಇವಳು ವಾದಿಸಿದಾಳೆ. ರೆಕಾರ್ಡಿಂಗ್ ಅಲ್ಲಿ ನಾನು ಕೇಳಿಸ್ಕೊಂಡೆ. ಇಲ್ಲಮ್ಮ, ಅವ್ರ ಗಂಡ ಹೆಂಡತಿ ತುಂಬಾ ಪ್ರೀತಿಯಿಂದ ಇದ್ರು ಅವರು, ಇವಾಗ ಆತ್ಮಗಳಿದ್ದಾಗ ಮೀನ್ಸ್
ನಾವು ಬದುಕಿದಾಗ ಒಂಥರ ಇರ್ತೀವಿ, ಹೋದ್ಮೇಲೆ ತುಂಬಾನೇ ಪೊಸೆಸಿವ್ ಆಗ್ತಾರೆ ಅವರು. ಅವ್ರಿಗೆ ಅಲ್ಲಿ ಒಂಟಿಯಾಗಿರಕ್ ಆಗ್ತಿಲ್ಲ. ಸೊ ಈ ಹುಡ್ಗಿ ಮೇಲೆ ಇದ್ ಮಾಡ್ತಾ ಇದಾರೆ ಅವರು. ಆರೋಗ್ಯನ ಹದಗೆಡ್ಸಿ ಇವಳಿಗೆ ಏನಂತಾರೆ, ಕೆಲವೊಬ್ರು ಮಾನಸಿಕವಾಗಿ ಇದಾಗ್ಬಿಡ್ತಾರೆ, ಕೆಲವ್ರಿಗೆ ಆರೋಗ್ಯ ಹೋಗ್ಬಿಡುತ್ತೆ, ಈ ತರ ಎಲ್ಲ ಆಗುತ್ತೆ. ಆ ತರ ಎಲ್ಲ ಆದ್ಮೇಲೆ ಇವಳಿಗೆ ತುಂಬಾನೇ ಅಪಾಯ ಇದೆ ಪ್ರಾಣಕ್ಕೆ ಅಂತ ಅಂದ್ರು. ಸರಿ, ಆಮೇಲೆ ಏನ್ ರೆಮಿಡಿ ಇದಕ್ಕೆ ಅಂತ ಇವಳು ಕೇಳಿದ್ಲು. ಏನ್ ಮಾಡ್ಬೇಕು ಗುರುಗಳೇ ಇವಾಗ ಅದಕ್ಕೆ ಹೇಳಿ ಪಾಪ ಅಂತ ಅಂದ್ಬಿಟ್ಟು. ಸರಿ, ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಅವ್ರ ಮನೇಲಿ ಆ ಹುಡ್ಗಿ ನನ್ನ ಮನೇಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇರ್ಬೇಕಲ್ವಾ ಅಂತ ಹೇಳಿದ್ರಂತೆ ಅವರು. ರಾಘವೇಂದ್ರ ಸ್ವಾಮಿ ಫೋಟೋ ನಮ್ಮ ಮನೇಲಿ ಇದೆ ಆಕ್ಚುಲಿ, ಆಯ್ತಾ. 2-3 ಫೋಟೋ ಏನೋ ಇತ್ತು. ಅದು ಒಂದು ರೂಮಲ್ಲಿ ಇಟ್ಕೊಂಡಿದೀನಿ, ಇನ್ನೊಂದು ನಾನು ದೇವ್ರ ಮನೇಲಿ ಇಟ್ಟಿದ್ದೆ. ಅದಾದ್ಮೇಲೆ ತೆಗೆದು ಶೋಕೇಶ್ ಅಲ್ಲಿ ಇಟ್ಕೊಂಡಿದೀನಿ ಇವಾಗ ರಾಘವೇಂದ್ರ ಸ್ವಾಮಿದು. ಸರಿ, ಇವಾಗ ಹುಡ್ಗಿ ರಾಘವೇಂದ್ರ ಸ್ವಾಮಿನ ದೇವಸ್ಥಾನಕ್ಕೆ ಹೋಗಕ್ ಹೇಳಿ, ರಾಯರನ್ನ ಬಿಡ್ದಂಗೆ ನಂಬಕ್ ಹೇಳಿ, ಇನ್ನೊಂದೇನು ಅಂದ್ರೆ ಯಾರ ಮನೇಲಾದ್ರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಿದ್ರೆ ದಯವಿಟ್ಟು ಆ ಹುಡ್ಗಿಗೆ ಹೋಗಿ ಅಟೆಂಡ್ ಮಾಡ್ಕೊಂಬರಕ್ ಹೇಳಿ, ತುಂಬಾನೇ ಒಳ್ಳೇದಾಗುತ್ತೆ, ಏನು ಸಮಸ್ಯೆ ಆಗಲ್ಲ, ತುಂಬಾ ಚೆನ್ನಾಗಿರ್ತಾಳೆ ಅವಳು, ಇವೆರಡು ಪರಿಹಾರ ಮಾಡ್ಕೊಳಕ್ ಹೇಳಿ ಅಂತ ಹೇಳಿದ್ರಂತೆ. ಸರಿ, ನಾನೇನ್ ಮಾಡ್ದೆ, ಎಲ್ಲ ಕೇಳಿಸ್ಕೊಂಡೆಲ್ಲ ಆದ್ಮೇಲೆ ನನ್ಗೆ ಏನು ಅನ್ನಿಸ್ಲಿಲ್ಲ, ಬೇಸಿಕಲಿ ಏನು ಅನ್ನಿಸ್ಲಿಲ್ಲ ನನ್ಗೆ. ಬಟ್ ಅನ್ನಿಸ್ತು ಅಂತಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ಬಿಡ್ತು ನನಗೆ. ಪ್ರಯತ್ನ ಪಡ್ತಾನೆ ಇದೀನಿ, ಮಂತ್ರಾಲಯಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ನನಗೆ. ಅಂಡ್ ಇಲ್ಲೇ ನಮ್ಮ ಮನೆ ಹತ್ರ ಇದೆಯಲ್ಲ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ 1-2 ಸಲ ಹೋಗ್ ಬಂದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಇಲ್ಲಿ ಇನ್ನ ಯಾರು ಮಾಡಿಲ್ಲ, ಕರೆದ್ರೆ ಖಂಡಿತ ಹೋಗ್ತೀನಿ. ಈ ದೇವಸ್ಥಾನಗಳಲ್ಲಿ ಮಾಡ್ತಾರಂತೆ, ಮಾಡ್ದಾಗ ಅಟೆಂಡ್ ಮಾಡ್ಬೇಕು. ಇಷ್ಟೆಲ್ಲ ಇವಳ ಕಡೆಯಿಂದ ಬಂತು ನನ್ಗೆ. ಮೊದ್ಲನೇದು ದರ್ಗಾದಿಂದ ಬಂತು ನನಗೆ, ಇಲ್ಲ ನಿಮ್ ಹಸ್ಬೆಂಡ್ ಇದಾರೆ ಅಂತ ಅನ್ಬಿಟ್ಟು. 2ನೇದು ಈ ಕಡೆ ಅಮ್ಮ ಭಗವಾನ್ ಕಡೆಯಿಂದ 2ನೇದು ಬಂತು. ನಾನು ಏನಕ್ಕೆ ಅಷ್ಟು ತಲೆಗೆ ಹಾಕೊಂಡಿಲ್ಲ ಅಂತಂದ್ರೆ, ನನ್ಗೇನು ತೊಂದರೆ ಕೊಡ್ತಾ ಇಲ್ಲ ಅವರು. ಇನ್ಫ್ಯಾಕ್ಟ್ ಅವ್ರು ನನಗೆ ಎಲ್ಲಾ ಒಂದು ಕೆಲಸ ಕಾರ್ಯಗಳಿಗೆ ಹೆಲ್ಪ್ ಮಾಡ್ತಾ ಇದಾರೆ, ನನ್ನ ಹಿಂದೆ ಇದಾರೆ ಅವರು. ಸೊ ಅದಕ್ಕೆ ನಾನು ಅಷ್ಟು ತಲೆಗೆ ಹಾಕೊಳಕ್ ಹೋಗ್ಲಿಲ್ಲ. ಪ್ರಾಣಾಪಾಯ ಹಂಗೆ ಹಿಂಗೆ ಅಂತಂದಾಗ ಯಾಕಪ್ಪ ನಮ್ಮವ್ರೆ ನಮ್ನ ಏನಕ್ಕೆ ಆತರ ಎಲ್ಲ ಮಾಡ್ತಾರೆ, ಪೊಸೆಸಿವ್ ಆಗಿದ್ದಾರೆ ಹೌದು, ಬಟ್ ಆ ಲೆವೆಲ್ಗೆಲ್ಲ ಹೋಗಿರಲ್ಲ ಬಿಡು ಅಂತ ನಾನು ಸುಮ್ನಾದೆ. 1 ವಾರ ಬಿಟ್ಕೊಂಡು ಅವಳನ್ನ ಮನೆಗ್ ಬಂದ್ಲು. ನೀವು ವಿಡಿಯೋದಲ್ಲೂ ನೋಡಿದೀರಾ ಅವಳನ್ನ. ಮನೆಗ್ ಬಂದ್ಲು, ಇದು ಅಮ್ಮ ಭಗವಾನ್ದು ಫೋಟೋ ಕೊಟ್ಲು, ಪೂಜೆ ಮಾಡಿ ಒಂದು ವಾಟರ್ ಮ್ಯಾಜಿಕ್ ಎಲ್ಲ ಹೇಳ್ಕೊಡ್ತೀನಿ ಮಾಡಿ, ಹಂಗೆ ಹಿಂಗೆ ಬೇಕಾದ್ರೆ ಅಲ್ಲಿ ವಿಸಿಟ್ ಮಾಡಿ ನೀವು ಒಂದ್ಸಲಿ ಅಂತೆಲ್ಲ ಹೇಳಿದ್ಲು ನಂಗೆ. ನಾನು ಆಯ್ತು ಅಂತ ಕೇಳಿಸ್ಕೊಂಡು, ಅದು ನನಗೆ ಮಾಡೋದಕ್ ಮನ್ಸ್ ಬರ್ಲಿಲ್ಲ ನನಗೆ. ಸರಿ ಅಂತ ಅದನ್ನು ಸುಮ್ನೆ ಆಗೋಗ್ಬಿಟ್ಟೆ. ಅವಳು ಹೇಳಿದ್ ಕೇಳ್ಸ್ಕೊಂಡು ಸುಮ್ನೆ ಆಗೋಗ್ಬಿಟ್ಟೆ, ಆಯ್ತಾ. ಒಂದು ಮೈಂಡಲ್ಲಿ ಇತ್ತು ನನಗೆ ಆಕ್ಚುಲಿ. ಇವಳು ಹೇಳಿದ್ ಒಂದ್ ಕಡೆ ಆದ್ರೆ, ಇವಾಗ ನೀವೆಲ್ಲಾ ನಾನು ಏನಕ್ಕೆ ಸಣ್ಣ ಆಗಿದೆ ನಾನು ಹಳೆ ವಿಡಿಯೋದಲ್ಲಿ ಹಳೆ ಫೋಟೋದಲ್ಲಿ ಹೆಂಗಿದ್ದೀರಾ ನೀವು, ಇವಾಗ ಯಾಕೆ ಹಿಂಗಾಗ್ಬಿಟ್ಟಿದ್ದೀರಾ ಅಂತೆಲ್ಲ ಕೇಳ್ತಾನೆ ಇದ್ರಿ ಅಲ್ವಾ. ಅದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ, ಒಂದು ನನಗ್ ಕಾಡ್ತಾ ಇದ್ದಿದ್ದು ಈ ಸಮಸ್ಯೆನೋ, ಇಲ್ಲ ನಾನೇ ಊಟ ತಿಂತಾ ಇರ್ಲಿಲ್ವೋ, ಮಾನಸಿಕವಾಗಿ ನಾನೇ ವೀಕ್ ಆಗ್ಬಿಟ್ಟಿದ್ನೋ, ಮೆಡಿಸನ್ಸ್ ಈ ಕಡೆ ತಗೊಂತಾ ಇದ್ದೆ, ಎಲ್ಲಾನು ನಡೀತಾ ಇತ್ತು. ಅಂಡ್ ನೋಡ್ದವ್ರೆಲ್ಲಾನು ಹಂಗೆ ಹೇಳ್ತಿದ್ರು, ಇಲ್ಲ ನಿಂಗೇನೋ ಆಗ್ತೈತೆ ನಿಂಗೆ ಗೊತ್ತಾಗ್ತಾ ಇಲ್ಲ ಅಂತ. ಸರಿ, ನಾನು ಇದ್ದಿದ್ ಒಂದು ಮೈಂಡ್ ಸೆಟ್ ಅಲ್ಲಿ ಬಿಡು ಅಂತ ಹಿಂಗೆ ಇಗ್ನೋರ್ ಮಾಡ್ಕೊಂಡೇ ಹೋಗ್ತಾ ಇದ್ದೆ, ಆಯ್ತಾ. ಒಂದ್ ಫೈನ್ ಡೇ ನಾನೊಂದ್ ವಿಡಿಯೋ ಹಾಕ್ತೆ, ಯಾರೋ ಏನೋ ಮಾಡಿಸ್ಬಿಟ್ಟಿರ್ಬೇಕು ನನ್ಗೆ, ಹಂಗೆ ಹಿಂಗೆ ಅನ್ಬಿಟ್ಟು ಎಲ್ಲಾ ಕಮೆಂಟ್ಸು ಓದ್ದೆ. ಅದ್ರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ಗೆ ಹೇಳಿದ್ದೆ, ಬಂಡೆ ಮಾಂಕಾಳಮ್ಮನ್ ದೇವಸ್ಥಾನಕ್ ಹೋಗಿ, ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಅಂತ. ನೋಡಿ, ನನ್ನ ಒಂದು ಆರೋಗ್ಯದ ಸಮಸ್ಯೆಯಲ್ಲಿ ನನ್ನ ಒಂದು ಚಾನಲಿನ ಸಬ್ಸ್ಕ್ರೈಬರ್ಸ್ ಹಾಕಿರೋ ಕಮೆಂಟ್ಗಳು ನನ್ಗೆ ಎಷ್ಟು ಯೂಸ್ಫುಲ್ ಆಯ್ತು ಅಂತಂದ್ರೆ, ನಿಜಕ್ಕೂ ನೀವ್ ಹೇಳಿದ್ದಕ್ಕೆ ಮಾತ್ರನೇ ನಾನು ಟೆಂಪಲ್ಗೆ ಹೋಗಿದ್ದೀನಿ. ನಾನು ಇಲ್ಲ ಅಂದಿದ್ರೆ ಖಂಡಿತ ನಾನು ಹೋಗ್ತಾ ಇರ್ಲಿಲ್ಲ. ಆ ಟೆಂಪಲ್ಗೆ ಹೋಗಿದ್ದು ಒಂದು ವಿಚಿತ್ರ ನೋಡಿ, ನಿಜಕ್ಕೂ. ಆಕ್ಚುಲಿ ನಾನು ಭಾನುವಾರ ಟೆಂಪಲ್ ಹೋಗ್ಬೇಕಿತ್ತು, ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ರು ನಮ್ಮ ಮನೆ ಹತ್ರನೇ ಇದ್ದಾರೆ, ಅವ್ರಿಗೆ ಬರಕ್ ಹೇಳಿದ್ದೆ ನಾನು ಒಂದ್ ಕಡೆ. ಸೊ ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 6:30-7 ಗಂಟೆ ಆಗಿತ್ತು. ಆ ಸಲೂನ್ ಬಂದು ನಾನು ಯೂಶಲಿ ಹೋಗ್ತಾ ಇದ್ದಿದ್ದು ಸ್ಪಿನ್ ಸಲೂನ್ಗೆ, ಅದು ಒಂದು 5 ಕಿಲೋಮೀಟರ್ ಏನೋ ಇದೆ. ಸರಿ, ಅಲ್ಲಿ ಬೇಡ, ಮನೆ ಹತ್ರನೇ ಹೋಗೋಣ ಎಮರ್ಜೆನ್ಸಿಗೆ ಅಂತ ಅನ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರ ಇದೆ, ಅಲ್ಲಿ ಯಾವಾಗ್ಲೂ ಹೋಗ್ತಿದ್ದೆ. ಹೆಂಗನೋ ಗೊತ್ತಿಲ್ಲ, ಸ್ಪಿನ್ನಿಗೆ ಹೋಗ್ಬಿಡೋಣ ಬಿಡು ಅನ್ಕೊಂಡು ಗಾಡಿ ಹತ್ತದವಳು ನಾ ಈ ಪಾರ್ಲರ್ಗೆ ಹೋಗ್ಬಿಟ್ಟಿದ್ದೆ. ಆ ಆಂಟಿ ನನಗೆ ಗೊತ್ತಿತ್ತಲ್ಲ ಮಾಮೂಲಿ.
ಸೀರೆ ಅಂದ್ಬಿಟ್ಟು ಎಲ್ಲ ಐಬ್ರೋ ಎಲ್ಲ ಮಾಡಿಸ್ಕೊಂಡೆ. ಮಾಡ್ಸಾದ್ಮೇಲೆ ಏನಮ್ಮ ಇಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ ನೀನು, ಯಾಕೆ ಏನಾಯ್ತು? ಇಲ್ಲ ಹಿಂಗ್ ಆಗೋಯ್ತು, ಅವರೆಲ್ಲ ಗೊತ್ತಿತ್ತಲ್ಲ ನಂಗೆ ಹಿಂಗಾಯ್ತು ನನ್ನ ಲೈಫಲ್ಲಿ ಅಂತಂದೆ. ನಂಗೆ ಡೌಟು ಆಂಟಿ, ಯಾರೋ ಏನೋ ಮಾಡ್ಬಿಟ್ಟವ್ರೆ ಅಂತ ಡೌಟು ನನಗೆ, ಇಲ್ಲ ಏನೋ ಆಗ್ತಿದೆ ಅಂತಾನು ಡೌಟು ಅಂತಂದ್ರು. ಅವರು ಟಕ್ ಅಂತ ಹೇಳಿದ ಹೆಸ್ರೇನೆ ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ ನೀನ್ ಹೋಗು, ಹೌದು ನಮ್ಮ ಮನೆ ದೇವ್ರು, ತುಂಬಾನೇ ಒಳ್ಳೇದಾಗುತ್ತೆ. ನಾವು 15 ವರ್ಷದಿಂದನು ನಮ್ದೇನೇ ಸಮಸ್ಯೆ ಇದ್ರು ನಮ್ದೆಲ್ಲಾನು ಸಾಲ್ವ್ ಆಗಿದೆ, ನೀನ್ ಹೋಗು ಅಂತ ಹೇಳ್ತಾ ಇದ್ದಂಗೆ ನನಗೆ ಅದೇನಂತಾರೆ ಗೂಸ್ ಬಂಪ್ಸ್ ಅಂತಾರಲ್ಲ, ಫುಲ್ ಮೈಯೆಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗೋಯ್ತು ನನ್ಗೆ. ನೋಡು ನಿಂದು ಇಲ್ಲಿ ಹೇರ್ಸ್ ಇಲ್ಲಿ ಒಂಥರ ಗೂಸ್ ಬಂಪ್ಸ್ ಅಂತಾರಲ್ಲ, ಅವ್ರಿಗೆ ಕಾಣಿಸ್ತು, ನನ್ನ ಫೇಸಲ್ಲಿ ಎಕ್ಸ್ಪ್ರೆಷನ್ ಕಾಣಿಸ್ತು ಅವ್ರಿಗೆ. ಇಲ್ಲ ನೀನ್ ಹೋಗ್ಲೇಬೇಕು ಅಂತ ಅಂದ್ಬಿಟ್ಟು ಅಡ್ರೆಸ್ಸು ಫೋನ್ ನಂಬರ್ ಎಲ್ಲಾನು ಕೊಟ್ರು ನನ್ಗೆ. ನಾನೇನ್ ಮಾಡ್ದೆ, ಭಾನುವಾರ ಬುಧವಾರ ಹೋಗ್ಬೇಕು ಅಂದ್ರು. ಅಯ್ಯೋ ನಾಳೆ ನಾನು ಬಂಡೆ ಮಂಕಳಮ್ಮಂಗ್ ಹೋಗ್ಬೇಕು, ನೋಡ್ತೀನಿ ಟೈಮ್ ಆದ್ರೆ ಹೋಗ್ತೀನಿ ಅಂತ ಅನ್ಕೊಂಡು ಈಸ್ಕೊಂಡ್ ಬಂದೆ. ಇದು ಇನ್ನ ಒಂದ್ ಇನ್ಸಿಡೆಂಟ್ ಆಗೋಯ್ತು. ನಾನ್ ಬರ್ಬೇಕಾದ್ರೆ ನಿಜಕ್ಕೂ ನನಗೆ ಅದು ಇದುವರೆಗೂ ನಂಗೆ ನಂಬಕ್ ಆಗ್ತಾ ಇಲ್ಲ. ಏನಕ್ಕೆ ಗೊತ್ತಾ, ನಾನು ಪಾರ್ಲರ್ ಮುಗಿಸ್ಕೊಂಡು ಮನೆ ದಾರಿಲಿ ಬರ್ತಾ ಇದ್ದೀನಿ ಆಯ್ತಾ. ನಮ್ಮ ಮನೆ ಸರ್ಕಲ್ ಅಲ್ಲಿ ದೇವಸ್ಥಾನಗಳಿದಾವೆ, ಮಾರಮ್ಮ, ಬಸವಣ್ಣ, ಆಂಜನೇಯ ಸ್ವಾಮಿ, ಈ ತರ. ಆಮೇಲೆ ಇನ್ನೊಂದು ಹೆಣ್ದೇವ್ರು ಇದೆ, 2 ಹೆಣ್ದೇವ್ರು ಇದೆ. ಮೆರವಣಿಗೆ ಮಾಡಿಸ್ಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ರು, ತುಂಬಾನೇ ಕ್ರೌಡ್ ಇತ್ತು. ನಾನು ದೇವ್ರನ್ನ ನೋಡ್ಬಿಟ್ಟು ಹಿಂಗೆ ಮುಂದೆ ಪಾಸ್ ಆದೆ ಅಷ್ಟೇ, ಏನ್ ಒಂದಿಷ್ಟು ಡಿಸ್ಟೆನ್ಸ್ ಇರ್ಬೋದೇನೋ. ನನ್ಗೆ ಇದ್ದಕ್ಕಿದ್ದಂಗೆ ಒಂಥರ ವೈಬ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗೋಯ್ತು, ನಂಗೆ ಬಾಡಿ ಎಲ್ಲ ಗೂಸ್ ಬಂಪ್ಸ್ ಆಗೋಯ್ತು. ಅಲ್ಲಿಂದ ನಾನು ಪಾಸ್ ಆದವಳು ಮನೆ ಮುಂದೆ ಗಾಡಿ ಹಾಕ್ಬಿಟ್ಟು ಒಳಗಡೆ ಬಂದು ಸೋಫಾ ಮೇಲೆ ಸುಮ್ನೆ ಕುತ್ಕೊಂಡ್ಬಿಟ್ಟಿದೀನಿ, ಮಕ್ಳನ್ನು ಮಾತಾಡ್ಸಿಲ್ಲ. ನಮ್ಮ ಅಪ್ಪ ನನ್ ಮಗನ್ನ ಕರ್ಕೊಂಡು ದೇವ್ರ ನೋಡಕ್ಕೆ ಮೆರವಣಿಗೆ ಅಂತ ಅನ್ಬಿಟ್ಟು ಕರ್ಕೊಂಡ್ ಹೋದ್ರು. 20 ನಿಮಿಷ ಸುಮ್ನೆ ಕುತ್ಕೊಬಿಟ್ಟಿದೀನಿ ನಾನು. ನಂಗೆ ಅದು ಏನಕ್ಕೆ ಇದು ವಿಚಿತ್ರ ನನಗೆ ಅಂತಂದ್ರೆ, ನಾನ್ ಯೂಶಲಿ ಹೆಂಗೆ ಬೆಳೆದಿದ್ದು ನೋಡಿದ್ದು ಅಂತಂದ್ರೆ, ಹಳೇ ಮನೆ ಹತ್ರ ನಮ್ದು ಹಳೆ ಏರಿಯಾ ಇದೆ, ಅಲ್ಲಿ 20, 25, 33 ಇಷ್ಟೆಲ್ಲಾ ದೇವ್ರನ್ನ, ಹೆಣ್ಣು ದೇವ್ರು ಎಲ್ಲಾನು ಹೆಣ್ಣು ದೇವ್ರು ಇಷ್ಟೆಲ್ಲಾನು ನಾನು ಒಟ್ಟಿಗೆ ನೋಡಿರೋ ಅಂತವಳು ನಾನು. ಅಲ್ಲೇ 5 ದಿವಸ ಆದ್ರೂ ಅಲ್ಲೇ ಇರ್ತಿದ್ವಿ ನಾವು. ಆ ತರ ನಾನು ನೋಡ್ಕೊಂಡ್ ಬಂದಿದ್ದು ಹೆಣ್ಣು ದೇವ್ರನ್ನ ಎಸ್ಪೆಷಲಿ. ಮೆರವಣಿಗೆ ಮೀನ್ಸ್ ಅಲ್ಲಿ 33 ದೇವ್ರ ಕೂರ್ಸ್ದಾಗ ಪ್ರೊಸೆಷನ್ ಅಂತ ಕರ್ಕೊಂಡ್ ಹೋಗ್ತಾರಲ್ಲ 5 ದಿವಸ ಆದ್ಮೇಲೆ, ಅವಾಗ ನಾನು ನನ್ ಕಸಿನ್ ಈ ಅಣ್ಣಮ್ಮ, ಮಾರಮ್ಮ, ಜಲ್ಗೇರಮ್ಮ, ತುಂಬಾ ಹೆಣ್ದೇವ್ರುಗಳು ಇದಾವಲ್ಲ, ಗೊರ್ವನಹಳ್ಳಿ ಈ ತರ ಎಲ್ಲ, ಅದ್ರಲ್ಲಿ ಒಂದು ದೇವ್ರನ್ನ ನಾವು ಒಂದಿಷ್ಟು ವಿಗ್ರಹ ಇತ್ತೇನೋ, ಅದು ನಮ್ಗೆಲ್ಲ ಪರಿಚಯ ಇತ್ತಲ್ವಾ. ಸೊ ತಗೊಂಡೋಗಿ ಮೆಟಡೋರಲ್ಲಿ ಇಡಿ ಅಂತ ಅನ್ಬಿಟ್ಟು ನಾವು ಸಹ ದೇವ್ರನ್ನೆಲ್ಲ ಲಿಫ್ಟ್ ಮಾಡಿ ನಾನು ತಗೊಂಡೋಗಿ ಇಟ್ಟಿರೋದುನು ಇದೆ. ಬಟ್ ಅವಾಗೆಲ್ಲ ಆಗದೆ ಇರೋ ವೈಬ್ರೇಷನ್ಸ್, ಅವಾಗ ಆಗದೆ ಇರೋ ಫೀಲಿಂಗ್ಸ್ ಎಲ್ಲ ನನಗೆ ಇವಾಗ ಏನಕ್ಕಾಯ್ತು, ದೇವ್ರನ್ನ ನೋಡಿದ ತಕ್ಷಣವೇನು ಅಂತ ನನಗೆ ಅನ್ಸಕ್ ಸ್ಟಾರ್ಟ್ ಆಗೋಯ್ತು. ಇದೇನಪ್ಪ ಇದು, ಅಯ್ಯೋ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದೀನಿ ನಾನು, ಎಷ್ಟೋ ದೇವ್ರುಗಳನ್ನ ಒಟ್ಟೊಟ್ಟಿಗೆ ನೋಡ್ದವಳು ನಾನು. ನಿಮ್ಮೆಣ್ ದೀಪ ಎಲ್ಲ ಹಚ್ತಿದ್ದೆ, ತುಂಬಾ ದೇವ್ರುಗಳನ್ನ, ತುಂಬಾ ಹೆಣ್ಣು ದೇವ್ರನ್ನೇ ಜಾಸ್ತಿ ಮಾಡ್ತಿದ್ದೆ ನಾನು. ಅವಾಗೆಲ್ಲ ಆಗದೆ ಇರೋದೆಲ್ಲ ಅದೇನು ಅಂತಾರಲ್ಲ ಮೈ ಮೇಲೆ ದೇವ್ರು ಬರೋದು ವೈಬ್ರೇಷನ್ಸ್, ಅದೆಲ್ಲ ನನ್ಗೆ ಯಾವ್ದು ಆಗೇ ಇಲ್ಲ ಬಿಡಿ. ಆ ತರ ಎಲ್ಲ ಅದೆಲ್ಲ ಸುಮ್ನೆ ಹೇಳ್ಬಾರ್ದು. ಆಗ್ದಿರೋದು ಇವಾಗ ಏನಕ್ಕಾಯ್ತು ಅಂತ ಯೋಚನೆ ಮಾಡ್ದೆ. ಸರಿ ಆಯ್ತು, ಇವಾಗ ದರ್ಗಾದಲ್ಲೂ ಹಂಗೆ ಹೇಳ್ಬಿಟ್ಟಿದ್ರು, ಈ ಅಮ್ಮ ಭಗವಾನಲ್ಲೂ ಹಿಂಗೆ ಹೇಳ್ಬಿಟ್ರು, ಅದಕ್ಕೇನಾದ್ರು ಆಯ್ತಾ ಅಂತ ನಂದು ಒಂದು ಮೈಂಡ್. ಸರಿ ಹೆಂಗಿದ್ರು ನಾನ್ ಬೆಳಗ್ಗೆ ಬಂಡೆ ಮಾಂಕಾಳಮ್ಮನ ದೇವಸ್ಥಾನಕ್ ಹೋಗ್ಬೇಕು ಅಂತ ಎಲ್ಲಾನು ರೆಡಿ ಆದೆ. ನನ್ ಫ್ರೆಂಡ್ ನ ಬೇರೆ ಕರ್ದಿದ್ನಲ್ಲ, ಅವ್ರಿಗೆ ನೈಟ್ ಏನಾಗೋಗ್ಬಿಟ್ಟೈತೆ, ಅವರು ನನ್ ಜೊತೆ ಬರ್ಬೇಕು. ನೈಟು ಅವ್ರಿಗೆ ನನ್ ಜೊತೆ ಬರ್ಬೇಕು. ಅವ್ರು ಎಡಗಾಲ್ನ ಲಿಫ್ಟ್ ಮಾಡಕ್ಕೆ ಆಗಿಲ್ವಂತೆ ಅವ್ರಿಗೆ. ನೈಟ್ ಫುಲ್ ಹಂಗೆ ಆಗಿದೆ ಅವ್ರಿಗೆ. ಅದನ್ನ ನನ್ನ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಅವ್ರು ಬರಲ್ಲ ಅಂತಾನು ನಂಗೆ ಹೇಳಕ್ ಆಗ್ತಾ ಇಲ್ಲ, ನನ್ ಜೊತೆ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಆಮೇಲೆ ಬೆಳಗ್ಗೆ ಎಲ್ಲ ಬಂದ್ರು, ಗಾಡಿ ಓಲಾ ಬುಕ್ ಮಾಡಿದ್ದೆ ನಾನು, ಆಟೋದಲ್ಲೇ ಹೋದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಾದ್ಮೇಲೆ ಹೇಳ್ತವ್ರೆ, ಹಿಂಗೆಲ್ಲ ಆಯ್ತು ನನಗೆ, ನಾನ್ ನಿಮ್ಗೆ ಬರಲ್ಲ ಅಂತಾನು ಹೇಳಕ್ ಆಗ್ತಾ ಇಲ್ಲ, ನನ್ಗೆ ಈ ತರ ಸಮಸ್ಯೆ ಆಯ್ತು ಅಂತಾನು ನಿಮ್ ಹತ್ರ ಹೇಳಕ್ ಆಗ್ತಾ ಇಲ್ಲ ನನ್ಗೆ, ನೋಡಿ ಹೆಂಗಾಯ್ತು ಅಂತ ಅಂದ್ರು. ಸರಿ ಅಯ್ಯೋ ಹಿಂಗೆಲ್ಲ ಆಯ್ತಾ ಅಂತ ಅನ್ಬಿಟ್ಟು ನಂಗೆ ಏನೂನು ಅನಾಲಿಸಿಸ್ ಮಾಡಕ್ ಆಗ್ತಾ ಇಲ್ಲ ನನಗೆ ಕರೆಕ್ಟ್ ಆಗಿ, ಯಾಕೆ ಏನು ಅಂತ ಅನ್ಬಿಟ್ಟು. ಸರಿ ಆಯ್ತು, ಇವಾಗ ಹೆಂಗಿದ್ರು ಪಾರ್ಲರ್ ಅವರು ನನಗೆ ಮುಳ್ಕಟ್ಟಮ್ಮನ ದೇವಸ್ಥಾನದ ಅಡ್ರೆಸ್ ಕೊಟ್ಬಿಟ್ಟವ್ರೆ. ಸರಿ ಅಲ್ಲೂ ಒಂದ್ಸಲಿ ಹೋಗ್ಬಿಡೋಣ ಅಂತ ಯೋಚನೆ ಮಾಡಿದೆ. ಸರಿ ಬನ್ನಿ ನಾವ್ ಇವತ್ ಮಧ್ಯಾಹ್ನನೇ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋದೆ ನಾನು. ಪಾಪ ಅವ್ರ ನನ್ ಜೊತೆ ಬಂದ್ರು, ಮಗುನು ಕರ್ಕೊಂಡು ಹೋದೆ ನಾನು. ಅವತ್ತು ಭಾನುವಾರ ಬೆಳಗ್ಗೆ
ಟೆಂಪಲ್ಗೆ ಹೋಗಿದ್ದೀನಿ. ತಿರ್ಗಾ ಮಧ್ಯಾಹ್ನ ಅಲ್ಲಿ ಹೋಗಿ ಅಂಜನ ಹಾಕ್ತಾರೆ, ಮಧ್ಯಾಹ್ನ ಹೋಗಿ ಅಂತ ಅಂದಿದ್ರಲ್ಲ, ಸರಿ ಹೋದ್ನಮ್ಮ ಮುಲ್ಕಟಮ್ಮನ್ ದೇವಸ್ಥಾನಕ್ಕೆ. ನನ್ನ ಫ್ರೆಂಡ್ ನ ಕರ್ಕೊಂಡು ಹೋದೆ. 200 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ. ಟೋಕನ್ ತಗೊಂಡೆ, ಕೂತ್ಕೊಂಡೆ. ಅರ್ಧ ಮುಕ್ಕಾಲ್ ಗಂಟೆ ಆದ್ರೂ ಅವ್ರು ನನ್ ಕಡೆ ನೋಡ್ತಾನೆ ಇಲ್ಲ. ಆಯ್ತಾ, ಬಂದವ್ರನ್ನೆಲ್ಲ ನೋಡಿ ನೋಡಿ ಕಳಿಸ್ತವ್ರೆ. ನನ್ ಇದೇನಪ್ಪ ಇದು, ಯಾಕೆ ಪೂಜಾರಿ ಹಿಂಗ್ ಮಾಡ್ತಾವ್ರೆ, ಏನ್ ಕಾಣಿಸ್ತೈತ್ ನನ್ ಮಕ್ದಲ್ಲಿ? ನನ್ಗೆ ಅಲ್ಲಿ ಕೂತ್ಕೊಂಡಿದ್ನಲ್ಲ ನಾನು ಅವ್ರ ಮುಂದೆ, ಒಂಥರ ನಂಗೆ ಏನಂದ್ರೆ ಮೈಂಡ್ ಎಲ್ಲ ಒಂಥರ ಹೆಂಗೆಂಗೋ ಆಗ್ತೈತೆ. ನನ್ಗೆ ಆಗ್ತಾ ಇಲ್ಲ, ಒಂಥರ ಸುಸ್ತು ಫೀಲಿಂಗು, ಒಂಥರ ಏನೋ ಮಂಜು ಕಣ್ಣೆಲ್ಲ. ನನ್ಗೆ ಯೂಶಲಿ ಏನಾಗೋದು ಅಂತಂದ್ರೆ ಸಾಯಂಕಾಲ ಆದ್ರೆ ಕಣ್ಣೆಲ್ಲ ಮಂಜು ಹಾಕ್ಬಿಡೋದು ನನ್ಗೆ. ಅದ ಏನೋ ಒಂದ್ ವಿಟಮಿನ್ಸ್ ಏನೋ ಡಿಫಿಷಿಯನ್ಸಿ ಇರುತ್ತೆ, ಅದಕ್ಕೋಸ್ಕರ ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇದ್ನಲ್ಲ, ಇಗ್ನೋರ್ ಮಾಡ್ಕೊಂಡು ಸುಮ್ನೆ ಅದೇ ನಾನು. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಕೂರಿಸ್ಕೊಂಡ್ರು ಮುಂದೆಗಡೆ ಅಂಜನ ಹಾಕ್ಬಿಟ್ಟು. ಅಲ್ಲಿ ಪ್ರತಿಯೊಬ್ರದ್ದು ಹೇಳ್ತಾ ಇದ್ರಲ್ಲ, ನಾನು ನೋಡ್ತಾ ಇದ್ದೆ, ಓ ನಿಜ ಹೇಳ್ತವ್ರಲ್ಲ ಇವರು ಅನ್ಬಿಟ್ಟು. ನಿಮ್ಗೆ ಗೊತ್ತು ಜಾತಕ ನೋಡಿ 50% ಏನೇನೆಲ್ಲ ಆಗಿದೆ ನನ್ನ ಲೈಫಲ್ಲಿ ಅಂತ ಅನ್ಬಿಟ್ಟು ತುಂಬಾ ಅದನ್ನೇ ನಂಬೇಕು ಅಂತಲ್ಲ. ಬಟ್ ಇವ್ರೇನೋ ಹೇಳ್ತಿದ್ರಲ್ಲ, ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸರಿ ನಾನು ಕುತ್ಕೊಂಡಿದ್ದೆ. ಮನೆ ದೇವ್ರು ಕೇಳಿದ್ರು ಫಸ್ಟ್, ಎಲ್ಲ ಹೇಳ್ದೆ. ನಿನ್ ಮನೆ ದೇವ್ರಿಗೆ ಇನ್ನ ಹೋಗಿಲ್ಲ ಅಂತಂದ್ರೆ, ಇಲ್ಲ ನನ್ ಮಗನ್ಗೆ 9 ತಿಂಗಳಿದ್ದಾಗ ಹೋಗಿದ್ದೆ, ಒಂದ್ 3-4 ತಿಂಗ್ಳು ಆಗಿರ್ಬೋದು, ತಿರ್ಗಾ ಹೋಗ್ತೀನಿ ಅಂತ ಅಂದೆ. ಸರಿ ನಿಮ್ ಯಜಮಾನ್ರು ಎಲ್ಲಿ ಅಂತಂದ್ರು. ನನಗೆ ಆಟೋಮೆಟಿಕ್ ಕಣ್ಣಲ್ಲಿ ನೀರ್ ಸ್ಟಾರ್ಟ್ ಆಗೋಯ್ತು. ನಿನ್ ಒಳಗಡೆನೆ ಇದಾರಲ್ಲಮ್ಮ ನಿನ್ ಗಂಡ ಅಂತ ಅಂದ್ರು. ನನ್ಗ ಅವಾಗ ಏನಪ್ಪಾ ಇವ್ರು ಹಿಂಗೆ ಹೇಳ್ಬಿಟ್ರು. ನಾನ್ ದರ್ಗಾಗ್ ಹೋದಾಗ ನನ್ ತಲೆ ಮೇಲೆ ನೋಡ್ದೆ ಅಂತಂದ್ರು. ಅಂದ್ರೆ ಪ್ರೊಟೆಕ್ಷನ್ ಮಾಡ್ತಾ ಇದಾರೆ ನನ್ನ ಅಂತ ಅಂದ್ರು. ಆದ್ರೆ ಸಮಸ್ಯೆ ಇದೆ, ಆತರ ಇರಬಾರ್ದು ಅಂತಾನು ಅಂದ್ರು. ತಿರ್ಗಾ ಇವ್ರು ನೋಡಿದ್ರೆ ಹೊಟ್ಟೆ ಒಳಗೆ ಕುತ್ಕೋಬಿಟ್ಟವ್ರೆ. ಇದು ಸಮಸ್ಯೆ ಆಗುತ್ತೆ, ನಿನ್ ಪ್ರಾಣಕ್ಕೆ ಅಪಾಯ, ಇದು ಮಕ್ಳು ಮರಿ ಇದಾರೆ ನಿನ್ಗೆ, ನೀನು ಹುಷಾರಾಗ್ಬೇಕು ಅಂತ ಅನ್ಬಿಟ್ಟವ್ರು. ಅಲ್ಲೇನೆ ಕೆಲವೊಂದಷ್ಟು ರೆಮಿಡೀಸ್ ಮಾಡ್ಬಿಟ್ಟು, ಒಂದ್ 3 ವಾರ 4 ವಾರ ಬಾಮ್ಮ, ಎಲ್ಲಾನು ಸರಿ ಹೋಗುತ್ತೆ. ತಾಯಿ ಮುಲ್ಕಟಮ್ಮ ತಾಯಿನ ನಂಬು ನೀನು, ಎಲ್ಲಾನು ಒಳ್ಳೇದಾಗುತ್ತೆ ನಿನ್ಗೆ. ಇಲ್ಲಿ ಬಂದ್ಬಿಟ್ಟಿದ್ಯಾ ನೀನು, ಹಿಂಗ್ ಒಳ್ಳೇದ್ ಆಗೇ ಆಗುತ್ತೆ ಅಂತ ಅಂದ್ರು. ಸರಿ ಅದನ್ನ ಕೇಳಿಸ್ಕೊಂಡೆ. ಆಮೇಲೆ ಅಲ್ಲೆಲ್ಲ ಬಂದಿದ್ರಲ್ಲ, ನನ್ ಮುಖ ನೋಡ್ಬಿಟ್ಟು, ನೀವೇನೋ ಒಂಥರ ಇದ್ದೀರಾ, ಹೆಂಗಿದೆ ನೋಡಿ ನಿಮ್ ಫೇಸ್ ಒಂಥರ ಇದೆ, ಏನೋ ಅವ್ರು ಹೇಳಿದೆ ನಿಜ ಇರ್ಬೇಕು ಅಂತ ಒಬ್ರು ಅಂತವ್ರೆ. ನನ್ ಜೊತೆ ನನ್ ಫ್ರೆಂಡ್ ಬಂದವರು, ಅವ್ರಿಗೂ ನಂಬಕ್ ಆಗ್ತಾ ಇಲ್ಲ, ನಂಗೂ ನಂಬಕ್ ಆಗ್ತಾ ಇಲ್ಲ. ಬಟ್ ನನಗ್ ಹೆಂಗೆ ಫೀಲಿಂಗು ಅಂತಂದ್ರೆ, ನನ್ ಗಂಡನೇ ಅಲ್ವಾ, ನನ್ನ ಪ್ರೊಟೆಕ್ಟ್ ಮಾಡ್ತಾವ್ರಲ್ವಾ. ಯಾಕೆ ಅಂತಂದ್ರೆ ಅವ್ರು ಯಾವತ್ತೂ ನಂಗೆ ತೊಂದ್ರೆ ಕೊಟ್ಟಿಲ್ಲ. ತೊಂದ್ರೆ ಕೊಟ್ಟಿದ್ರೆ ಏನೋ ಹೇಳ್ಬೋದಾಗಿತ್ತು ಅಲ್ವಾ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಅದೇನೋ ಮೈ ಮೇಲ್ ಬರೋದು ಅದೆಲ್ಲ ಅಂತಾರಲ್ಲ, ಆತರ ಯಾವತ್ತೂ ಏನು ಆಗಿಲ್ಲ. ಒಂದ್ ಜಾಸ್ತಿ ಅಂತಂದ್ರೆ ಏನೋ ಒಂದ್ ಕೂಗಾಡಿರ್ಬೋದು, ಏನೋ ಮಾಡಿರ್ಬೋದು ನನ್ನ ಗಮನಕ್ ಬಂದಿರೋ ಪ್ರಕಾರ. ಅದ್ ಬಿಟ್ರೆ ನಾನು ಏನು ಆತರ ನನ್ಗೆ ಯಾವ್ದು ಅನ್ಸಿಲ್ಲ. ತುಂಬಾ ಏನಂತಾರೆ ವೈಲೆಂಟ್ ಆಗೆಲ್ಲ ಹೋಗಿ ನಾನು ಆಡಿರೋದಿಲ್ಲ ಅಂತ ನನ್ನ ಒಂದು ಭಾವನೆ ಇತ್ತು ನನ್ಗೆ ಅವತ್ತು, ನಾನ್ ಮುಲ್ಕಟಮ್ಮನ್ ದೇವಸ್ಥಾನಕ್ ಹೋದಾಗ. ಸೊ ಅದಾದ್ಮೇಲೆ ಏನಾಯ್ತು, ತಿರ್ಗಾ ಭಾನುವಾರ ಹೋದವಳು ಮಂಗಳವಾರ ಬನ್ನಿ ಅಂತ ಹೇಳಿದ್ರಲ್ಲ, ಮೈ ಮೇಲೆ ದೇವ್ರು ಬರುತ್ತೆ ಬನ್ನಿ ಅಂತ ಹೇಳಿದ್ರು. ನಾನೇನ್ ಮಾಡ್ದೆ, ಹೋದೆ. ಅವತ್ತೂನು 200 ರೂಪಾಯಿ ಕೊಟ್ಟು ಟೋಕನ್ ತಗೋಬೇಕು, ದೇವ್ರ ಮುಂದೆನೆ ಕೂರಿಸ್ತಾರೆ. ಅಲ್ಲಿ ಸುಮಾರು ಒಂದು 4ರಿಂದ 7 ದೇವ್ರೇನೋ ಇದೆ. ಅವರು ಗರ್ಭಗುಡಿ ಒಳಗಡೆ ಕೂತಿರ್ತಾರೆ ಪೂಜಾರಿ. ನಾವ್ ಹಿಂಗೆ ಅವ್ರ ಫೇಸ್, ನಾವ್ ಹೋಗಿ ಹಿಂಗೆ ಎದುರುಗಡೆ ಕೂತಿರ್ತೀವಿ ಬಾಕ್ಲು ಮುಂದೆ, ಅವರು ಈ ತರ ಇರ್ತಾರೆ, ಈ ತರ ಹಿಂಗ್ ಕುತ್ಕೊಂಡಿರ್ತಾರೆ. ಅವ್ರ ಕೂದ್ಲು ಫುಲ್ಲು ಮುಂದೆ ಬಿಟ್ಟಿರ್ತಾರೆ. ಆಯ್ತಾ, ಯಾರ್ ಬಂದವ್ರೆ, ಅವ್ರು ನಾವ್ ಹಿಂಗಿರ್ತೀವಿ, ಅವ್ರ ನಮ್ಮನ್ ಈ ತರ ಹೆಂಗ್ ನೋಡ್ತಾರೆ. ಆಯ್ತಾ, ಆ ತರ ಇದ್ರು ಅವರು. ನನ್ ಫೇಸ್ ನೋಡಿಲ್ಲ, ಏನು ನೋಡಿಲ್ಲ ಅವರು. ನಾನೇ ಅಂತಲ್ಲ, 1000 ಜನ ಬರ್ತಾರೆ ಅಲ್ಲಿ. ನಾನು ಭಾನುವಾರ ಏನ್ ಸಮಸ್ಯೆಗ್ ಬಂದಿದೆ ಅದನ್ನ ಅವರೇ ಹೇಳ್ಬಿಟ್ರು ನನ್ಗೆ. ನಿನಗ್ ನೆಮ್ಮದಿ ಇಲ್ಲ, ನಿನ್ಗೆಲ್ಲಾರು ಮೋಸ ಮಾಡ್ತಾರೆ, ನೀನ್ ಯಾರ ಮೇಲೂ ನಂಬಿಕೆ ಇಡ್ಬೇಡ ಅಮ್ಮ ಅಂತಾನೆ ಅಂದ್ರು ಅವರು. ಆಮೇಲೆ ಇನ್ನೊಂದೇನಂದ್ರು, ನಂಗೆ ಏನಾಗಿದೆ ಏನು ಅಂತೆಲ್ಲ ಕೇಳ್ದಾಗ ಶಂಕೆ ಅಂತ ಏನೋ ಅಂದ್ರು. ಅದ್ರ ಜೊತೆಗೆ ಇನ್ನೊಂದ್ ಹೆಸ್ರೇನೋ ಸೇರ್ಸಿದ್ರು, ಗಾಳಿನೋ ಏನೋ ಅಂದ್ರು. ನಂಗೆ ಅದ್ ಗೊತ್ತಾಗ್ಲಿಲ್ಲ ನಂಗೆ ನಿಜಕ್ಕೂ ಏನು ಎತ್ತ ಅಂತ. ಬಿಕಾಸ್ ನಾನ್ ಯಾವತ್ತೂ ಆತರ ಯಾರ್ದು ಏನು ನೋಡಿರೋದು ಇಲ್ಲ. ನಾನು ಕೇಳಿದೀನಿ, ಬಟ್ ಕಣ್ಣಾರೆ ನೋಡಿರಲ್ವಲ್ಲ ನಾನು. ಅದಕ್ಕೆ ನಂಗೆ ಅದಷ್ಟು ಗೊತ್ತಾಗ್ಲಿಲ್ಲ ನಂಗೆ. ಸರಿ ನಿಂಗೆ ಏನ್ ಬೇಕು ಅಂತ ಕೇಳಿದ್ರು. ಆಯ್ತಾ, ನಂಗೆ ಆರೋಗ್ಯ ಸರಿ ಹೋಗ್ಬೇಕು, ನನ್ನ ಮಕ್ಳು ನಾನು ಚೆನ್ನಾಗಿರ್ಬೇಕು, ಆಯಸ್ಸು ಆರೋಗ್ಯ ಬೇಕು ನನ್ಗೆ ಅಂತ ದೇವ್ರ ಹತ್ರ ಕೇಳ್ದೆ ನಾನು ಅಷ್ಟೇ. ಇನ್ನೇನ್ ಅದ್ಬಿಟ್ಟು ನಾನು ಏನ್ ದುಡ್ಡು ಕಾಸು ಬೇಕು, ನಂಗೆ ಆಸ್ತಿ ಅಂತಸ್ತು ಬೇಕು, ಅವೆಲ್ಲ ನಾನ್ ಕೇಳಲ್ಲ. ನಾನ್ ದೇವ್ರ ಹತ್ರ ಹೋದ್ರೆ ನಾನು ಇವಾಗ ಎಲ್ರು ಅಷ್ಟೇ ಇದನ್ನೇ ಕೇಳ್ಬೇಕು. ಆಯಸ್ಸು ಆರೋಗ್ಯ ಇದ್ರೆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ಬೋದು. ಅದೇ ಇಲ್ಲ ಅಂತಂದ್ರೆ ನಾವು ಲೈಫಲ್ಲಿ ಏನು ಮಾಡಕ್ ಆಗಲ್ಲ. ದುಡ್ಡು ಬೇಕು ಅಂತ ಕೇಳಿದ್ರೆ, ಫಸ್ಟ್ ನಿನ್ಗೆ ಆಯಸ್ಸಿದ್ದು, ನೀನ್ ಆರೋಗ್ಯ
ಆರೋಗ್ಯವಾಗಿದ್ರೇನೆ ಮಾತ್ರನೇ ನೀನು ಕೆಲಸ ಮಾಡಿ ಸಂಪಾದನೆ ಮಾಡಕ್ ಸಾಧ್ಯ. ನೀನ್ ಅದೇ ಇಲ್ಲ ಅಂತಂದ್ರೆ ನೀನ್ ಏನು ಮಾಡಕ್ ಆಗಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಆಯ್ತಾ. ಅದಾದ್ಮೇಲೆ ಏನಾಯ್ತು, ಅವರು ಕೆಲವೊಂದಷ್ಟು ನನಗೆ ರೆಮಿಡೀಸ್ ಮಾಡ್ಬಿಟ್ಟು, ಸರಿ ಏನು ಆಗಲ್ಲ ಹೋಗಮ್ಮ, ನೀನ್ ಇನ್ನ 1-2 ವಾರ ಬಾ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಸರಿ ಶುಕ್ರವಾರನು ಹೋದೆ. ಶುಕ್ರವಾರನು ಅದೇ ಹಂಗೆ ಹೇಳಿದ್ರು, ನೀನು ಹುಷಾರಾಗಿರ್ಬೇಕು, ನೀನು ಹುಷಾರಾಗ್ಬೇಕು ಅಂತ ಹಿಂಗೆ ಹೇಳಿದ್ರು. ಸರಿ ಆಯ್ತು, ಹಿಂಗೆ ಫಾಲೋ ಅಪ್ ಮಾಡ್ತಾ ಇದ್ದೆ. ಸ್ವಲ್ಪ ಮನ್ಸಿಗೆ ಏನೋ ಚೇತರಿಸ್ಕೊತಾ ಇದೀನಿ ಅಂತ ಅನಿಸ್ತು. ಸ್ವಲ್ಪ ಕಣ್ಣೆಲ್ಲ ಮಂಜಾಗೋದೆಲ್ಲ ಕಮ್ಮಿ ಆಯ್ತು. ಏನೋ ಒಂದು ಚೆನ್ನಾಗ್ ಆದೆ ಅಂತ ಅನ್ನಿಸ್ತು ನನಗೆ. ಆಯ್ತಾ. ಆಮೇಲೆ ಏನಾಗೋಯ್ತು, ಚೆನ್ನಾಗಾದೆ ಅಂತ ನಾನೇನೆ 1-3 ವಾರ 4 ವಾರ ಏನೋ ಹೋದೆ. ಹೋಗೋದು ಬಿಟ್ಬಿಟ್ಟೆ ನಾನು. ಸ್ವಲ್ಪ ಲಾಂಗೇ ಇದೆ ಅದು ನನಗೆ ಹೋಗೋದಿಕ್ಕೆ. ಸರಿ ಇವ್ರು ಹಂಗೆಲ್ಲ ಹೇಳಿದ್ರಲ್ಲ ಅಂದ್ಬಿಟ್ಟು ಬಿಟ್ಟೆ. ಲಾಸ್ಟ್ನೇ ವಾರ ಹೋಗಿದ್ನಲ್ಲ ನಾನು, ಅವಾಗ ಇಲ್ಲ ನೀನ್ ಸ್ವಲ್ಪ ಸುಧಾರಿಸಿದ್ಯಾ, ನಿನ್ಗೆ ಹೆಂಗ್ ಅನ್ನಿಸ್ತು ಅಂತ ಕೇಳಿದ್ರು. ಪರವಾಗಿಲ್ಲ ಅಂತಂದೆ. ಇಲ್ಲ ಸ್ವಲ್ಪ ಸುಧಾರಿಸ್ಕೊಂಡಿದ್ಯಾ ನೀನು, ಒಳ್ಳೇದಾಗುತ್ತೆ ಹೋಗಮ್ಮ ಅಂತ ಅಂದ್ರು. ಸರಿ ಆಯ್ತು, ನನಗೆ ಟೈಮ್ ಇದ್ದಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ ಬರೋಣ ಅಂತ ಅಂದ್ಬಿಟ್ಟು ಸುಮ್ನೆ ಆಗೋಗ್ಬಿಟ್ಟೆ ನಾನು. ಆಯ್ತಾ. ಅದಾದ್ಮೇಲೆ ಏನಾಯ್ತು, ಇಷ್ಟೆಲ್ಲಾ ಇನ್ಸಿಡೆಂಟ್ ನಡೀತು. ಎಲ್ಲೋದ್ರೂ ಹಂಗೆ ಹೇಳೋರು. ಬಟ್ ನನಗೆ ಒಂದು ಆರ್ಥಿಕವಾಗಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ ಅನ್ನೋ ತರಾನೇ ಇತ್ತು ನನ್ಗೆ. ಆಯ್ತಾ. ಏನು ತೊಂದ್ರೆ ತಾಪತ್ರ ಇಲ್ಲ, ನಾನು ಆತರ ಏನು ಇರ್ಲಿಲ್ಲ ನನ್ಗೆ. ನನ್ನ ಆರೋಗ್ಯದಲ್ಲಿ ಮಾತ್ರ ನನ್ಗೆ ತುಂಬಾನೇ ಸಣ್ಣಾಗಿ ಊಟ ತಿಂಡಿ ಏನು ಮಾಡಕ್ಕಾಗ್ದೇನೆ ಇದಾಗಿದ್ದು ನನ್ಗೆ. ಆಮೇಲೆ ಅಮ್ಮ ಭಗವಾನ್ ಅವ್ರು ಅಮ್ಮ ಭಗವಾನ್ ಅವರು ಮತ್ತೆ ಈ ಯಾರು ಮುಲ್ಕಟಮ್ಮನ್ ದೇವಸ್ಥಾನದಲ್ಲಿ ಅಂಜನ ಹಾಕಿ ನೋಡಿದ್ರು, ದೇವ್ರ ಮುಂದೆ ಕುತ್ಕೊಂಡಾಗ್ಲು ಅಷ್ಟೇನೆ, ನಿನಗ್ ಯಾರು ಏನು ಮಾಟ ಮಂತ್ರ ಮಾಡಿಸಿಲ್ಲ ಹೋಗಮ್ಮ ಅಂತಾನೆ ಅಂದ್ರು. ಆಯ್ತಾ. ಅದಾದ್ಮೇಲೆ ಏನಾಯ್ತು, ಅಂಜನ ಹಾಕಿ ನೋಡಿದ್ರಲ್ಲ ನನಗೆ, ಅಲ್ಲೂ ಅಷ್ಟೇನೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವರು ಅದೇ ಹಿಂಗೆ ನನ್ನ ಹಸ್ಬೆಂಡ್ ಅಂತ ಹೇಳಿದ್ರು. ನೆಕ್ಸ್ಟ್ ಸಲಿ ಶಂಕೆ ಹಂಗೆ ಹಿಂಗೆ ಅಂತಂದ್ರೆ ನನ್ಗೆ ಅದು ಹಂಗಂದ್ರೆ ಏನು ಅಂತಾನೆ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಬಾಣಂತಿ ಇದ್ನಲ್ಲ, ಅವಾಗ ಏನಾದ್ರು ಸ್ವಲ್ಪ ಆಚೆ ಈಚೆ ತಲೆ ಕೂದಲು ಬಿಟ್ಕೊಂಡು ಆತರ ಓಡಾಡ್ದಾಗ ಆತರ ಏನಾದ್ರು ಆಗಿದ್ಯಾ ಅನ್ನೋದು ಒಂದಿತ್ತು. ಸುಮಾರು ಜನನ್ ಕೇಳ್ದೆ, ಯಾರು ಹೇಳಕ್ಕೆ ರೆಡಿ ಇಲ್ಲ ಅದ್ ಏನು ಅಂತ ಅನ್ಬಿಟ್ಟು. ಸರಿ ಬಿಡು, ಏನೋ ನನ್ಗೂ ಇಷ್ಟ ಅದ್ರ ಬಗ್ಗೆ ಗೊತ್ತಿತ್ತಲ್ಲ ಬಿಡು, ಅದೇ ಏನೋ ಇರ್ಬೇಕು ಅಂತ ಅನ್ಬಿಟ್ಟು ನಾನು ಸುಮ್ನೆ ಆಗೋಗ್ಬಿಟ್ಟೆ. ಅದನ್ನ ಅಲ್ಲಿಗ್ ಬಿಟ್ಟೆ. ಏನೋ ಮನ್ಸಿಗೆ ಒಂಥರ ಸಮಾಧಾನ ಅನ್ಸು, ದೇವಸ್ಥಾನಕ್ ಹೋಗ್ ಬಂದ್ಮೇಲೆ ಸ್ವಲ್ಪ ಆರಾಮ್ ಅಂತಾನು ಸುಮ್ನೆ ಆಗೋದೆ. ಆಯ್ತಾ. ತಿರ್ಗಾ ನಾನು ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಎಲ್ಲೂ ಹೋಗಕ್ ಹೋಗ್ಲಿಲ್ಲ. ಮನೆ ದೇವ್ರಿಗೆ ಹೋದೆ, ಅಲ್ಲಿ ಸ್ವಲ್ಪ ಸಮಾಧಾನ ಸಿಕ್ತು, ಅಲ್ಲಿಂದ ಸ್ವಲ್ಪ ಚೇತರ್ಸ್ಕೊಂಡೆ ಅಂತ ಹೇಳ್ಬೋದು ನಾನು. ಆಯ್ತಾ. ಅದಾದ್ಮೇಲೆ ಏನಾಯ್ತು, ಮಗುಗೆ ಹಾಲ್ ಬಿಡಿಸ್ದೆ. ಮಗು ಹಾಲೆಲ್ಲ ಬಿಡಿಸಾದ್ಮೇಲೆ ಸ್ವಲ್ಪ ಊಟ ತಿಂಡಿ ಎಲ್ಲ ಚೆನ್ನಾಗ್ ಮಾಡಕ್ ಸ್ಟಾರ್ಟ್ ಮಾಡ್ದೆ ನಾನು. ಚೆನ್ನಾಗಿ ಅಂತಂದ್ರೆ ಸ್ವಲ್ಪ ಇಷ್ಟಿದಿನ ಒಂದಿಷ್ಟು, 1 ಇಡ್ಲಿನ 2 ಇಡ್ಲಿ ಈ ತರ ತಿನ್ನಕ್ ಸ್ಟಾರ್ಟ್ ಮಾಡ್ದೆ. ಇವಾಗ ಒಂಚೂರು ಏನೋ ಒಂಥರ ಅಂದ್ರೆ ಹಗೂರ ಆಗಿದೆ ಮನ್ಸು. ಇನ್ನ ಒಂದು ಏನಪ್ಪಾ ಅಂತಂದ್ರೆ, ನಂದು ಒಂದು ತುಂಬಾ ದೊಡ್ಡ ಕೆಲ್ಸನೇ ಸಕ್ಸಸ್ ಆಯ್ತು ನಂದು. ಅದನ್ನ ನಾನು ಮುಂದಿನ ದಿನಗಳಲ್ಲಿ ಹೇಳ್ಬೇಕು ಅನ್ನೋ ಟೈಮ್ ಬಂದ್ರೆ ಹೇಳ್ತೀನಿ. ಆಯ್ತಾ. ಆ ದರ್ಗಾದಲ್ಲಿ ಏನ್ ಹೇಳಿದ್ರು, ನಿನ್ ತಾಯ್ತ ಕಟ್ಟಿಸ್ಕೊಂಡ್ ಹೋಗ್ಲೇಬೇಕಮ್ಮ, ಇಲ್ಲಾಂದ್ರೆ ನಿನ್ ತುಂಬಾ ಜೀವಕ್ಕೆ ಅಪಾಯ ಐತೆ ಅಂತ ಹೇಳಿದ್ರು. ಇಲ್ಲ, ನಂದೊಂದ್ ಕೆಲ್ಸ ಐತೆ, ಅದು ಮುಗಿದ ಮೇಲೆ ನಾನ್ ಬರೋದು. ಇಲ್ಲ, ನಿಂಗ್ ತುಂಬಾ ಅನುಮಾನ ಜಾಸ್ತಿ ಐತೆ ಅಂತ ಅಂದ್ರು. ಇಲ್ಲ ಹಂಗೇನಿಲ್ಲ, ನನ್ ಕೆಲ್ಸ ಮಾಡ್ಕೊಡಿ, ಆಮೇಲೆ ನಾನು ಬಂದು ತಾಯ್ತ ಕಟ್ಟಿಸ್ಕೊತೀನಿ ಅಂತ ಹೇಳಿದ್ದೆ. ಹೋದ ತಿಂಗಳು ಹೋಗಿ ನಾನ್ ತಾಯ್ತ ಕಟ್ಟಿಸ್ಕೊಂಡು ಬಂದೆ. ಒಂದು 20 days ಏನೋ ಆಗಿರ್ಬೋದು. ನಾನು ಫಾರ್ಮ್ ಹೌಸ್ ಹೋದೆ ಅಂತ ಹೇಳಿದ್ನಲ್ಲ, ಅವಾಗ ಅಂದಿವೆ ಹಂಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಮನ್ಸ್ ಮಾಡ್ಬಿಟ್ಟು ಹೋದೆ. ಇವಾಗ ನಾವು ದೇವ್ರಿಗೆ ಏನೋ ಒಂದ್ ಹರಕೆ ಮಾಡ್ತೀವಿ, ಇಲ್ಲ ದೇವ್ರ ಕಡೆಯಿಂದ ನಾವ್ ಏನೋ ಒಂದ್ ಹೇಳ್ಕೊಂತೀವಿ ಕೇಳ್ಕೊತೀವಿ ಅಂದಾಗ ಅದ್ ಸಕ್ಸಸ್ ಆದ್ರೆ ಹೋಗ್ಬೇಕು ಅನ್ನೋದು ನನ್ನ ಒಂದು ಪಾಲಿಸಿ. ಯಾಕೆಂತಂದ್ರೆ ದೇವ್ರು ನಮ್ಗೆ ಅನ್ಯಾಯ ಮಾಡ್ಬಿಟ್ಟ ಅಂತ ಅಂದ್ಬಿಟ್ಟು ಏನೋ ಒಂದ್ ಹರಕೆ ಮಾಡ್ಕೊಂಡಿರ್ತೀವಿ, ಅದನ್ನ ಪೂರ್ಣ ಮಾಡಿದ್ರೆ ಇರ್ಬಾರ್ದಿಲ್ಲ ಅಂದ್ರೆ ಮನ್ಸಿಗೆ ಕಸಿ ಬಿಸಿ ಆಗ್ತಾ ಇರುತ್ತೆ. ನನ್ ಸಕ್ಸಸ್ ಆಯ್ತು ಕೆಲ್ಸ. ಸೊ ನಾನು ದರ್ಗಾ ಹೋದೆ, ಅವ್ರ ತಾಯ್ತ ಕಟ್ಟಿದ್ರು, ಅವ್ರು ನನ್ನೆಲ್ಲಾ ನೋಡ್ಬಿಟ್ಟು ಚೆನ್ನಾಗಿದ್ಯಾ ಹೋಗಮ್ಮ, ಏನು ಆಗಲ್ಲ ಸಮಸ್ಯೆ, ಊಟ ತಿಂಡಿ ಮಾಡ್ಕೊಂಡು ಮಕ್ಳು ಮರಿ ನೋಡ್ಕೊಂಡು ಚೆನ್ನಾಗಿರು ಅಂತ ಹೇಳ್ಬಿಟ್ಟು ಕಳ್ಸಿದ್ರು ನನ್ನ. ಆಯ್ತಾ. ಅದ್ರಿಂದ ಈಚೆಗೆ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಊಟ ತಿಂಡಿ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನನ್ನ ಚಾನೆಲಿನ ಸಬ್ಸ್ಕ್ರೈಬರ್ಸು. ನೀವ್ ಹೇಳಿದ್ದು, ಕೆಲವೊಂದು ದೇವಸ್ಥಾನಕ್ಕೆ ಹೋಗಿದ್ದೀನಿ,
ಆಮೇಲೆ ಇಲ್ಲ ನೀವೇನಾದ್ರೂ ಒಂದು ಪರಿಹಾರ ಮಾಡ್ಕೊಡಿ ಅಂತ ಹೇಳಿದ್ರಿ, ಖಂಡಿತ ಮಾಡಿದೀನಿ ನೋಡಿ. ತಾಯ್ದ ಎಲ್ಲ ಕಟ್ಟಿಸ್ಕೊಂಡು ದೇವಸ್ಥಾನಗಳಿಗೆಲ್ಲ ಹೋಗಿ, ಆದ್ರೆ ಮಂತ್ರಾಲಯಕ್ಕೆ ಹೋಗಕ್ ಆಗ್ತಾ ಇಲ್ಲ, ಹೋಗ್ತೀನಿ ಖಂಡಿತ. ಇನ್ನೊಂದೇನಪ್ಪಾ ಅಂತಂದ್ರೆ ಈ 1 ತಿಂಗಳಾಗೋಯ್ತು ನಾನು ದೇವಸ್ಥಾನಗಳಿಗೆ ಹೋಗಿಲ್ಲ, ಹೋಗಬೇಕು. ಆಮೇಲೆ ಇದೊಂದ್ ಕಡೆ ಆದ್ರೆ ಇನ್ನೊಂದ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಆರೋಗ್ಯದಲ್ಲಿ ತುಂಬಾನೇ ಚೇತರಿಸ್ಕೊಂಡಿದೀನಿ ನಾನೀಗ, ಆಯ್ತಾ. ಒಂದು ಏನಪ್ಪಾ ಅಂದ್ರೆ ಮಗುಗ್ ಹಾಲು ಕುಡಿಸ್ಬೇಕಾದ್ರೆ ಎಷ್ಟೋ ಜನ ತುಂಬಾನೇ ಸಣ್ಣ ಆಗೋಗ್ತಾರೆ, ಅದು ಒಂದಿರುತ್ತೆ. ಬಹುಶಃ ನಾನು ಮಗುಗ್ ಹಾಲು ಬಿಡ್ಸಾದ್ಮೇಲೆ ಚೇತರಿಸ್ಕೊಂಡಿದ್ದೀನೋ ಇಲ್ಲ ಇದೆಲ್ಲ ಪರಿಹಾರ ಮಾಡ್ಕೊಂಡ್ಮೇಲೆ ಆಗಿದ್ಯೋ ಗೊತ್ತಿಲ್ಲ. ಬಟ್ ನಾನಂತೂ ಚೆನ್ನಾಗಿದ್ದೀನಿ ಇವಾಗ, ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅಂತ ಭಾವಿಸ್ತೀನಿ ನಾನು, ಆಯ್ತಾ. ಇನ್ನೊಂದೇನು ಟ್ವಿಸ್ಟ್ ಅಂತ ಅಂದ್ರೆ ನನಗೆ ಬೀಳ್ತಾ ಇರೋ ಕನ್ಸಿನಲ್ಲಿ ಏನು ವ್ಯತ್ಯಾಸ ಇಲ್ಲ, ಅದೇ ಕನ್ಸುಗಳು. ನಮ್ಮಮ್ಮ ಬರ್ತಾರೆ, ನನ್ ಗಂಡನೂ ಬರ್ತಾರೆ. ನಮ್ಮಮ್ಮ ಅಂತೂ ಹೇಳಲ್ವಾ, ಒಂಥರ ಲಕ್ಷ್ಮಿ ತರಾನೇ ಬರ್ತಾರೆ, ಮುತ್ತೈದೆನೆ ಅಲ್ವಾ ನಮ್ಮಮ್ಮ, ಆ ತರಾನೇ ಬರ್ತಾರೆ. ಇವಾಗ ನನ್ ಗಂಡಂದ್ ಒಂದ್ ಕಡೆ ಸೂಚನೆ ಕೊಡ್ತಾರೆ ಅಂದ್ರೆ ಇವಾಗ ನಮ್ಮಮ್ಮ ಇನ್ನೊಂದ್ ಕಡೆ ಹಂಗಾಗುತ್ತೆ ಹಿಂಗಾಗುತ್ತೆ, ನೀನ್ ಹಿಂಗಿರ್ಬೇಕು ಹಂಗಿರ್ಬೇಕು. ನಮ್ಮಮ್ಮ ಫಸ್ಟೇ ಏನು ಮಾತಾಡಲ್ಲ, ಒಂದು ಮಾತ್ ಮಾತಾಡಲ್ಲ ಗೊತ್ತಾ. ನಮ್ಮಮ್ಮ ಬಂದ್ರೆ ಏನಿದ್ರುನು ಆ ಸ್ಪಾಟ್ ಅಲ್ಲಿ ಕೂತಿರ್ತಾರೆ, ಏನೋ ಒಂದ್ ಸಿಗ್ನಲ್ ನನಗೆ. ಇದೇ ರೀತಿನೇ ಬರೋದು ನಮ್ಮಮ್ಮ. ನನ್ ಮಗ ಏನಿಲ್ಲ, ನಾನ್ ಬಿಲೀವ್ ಮಾಡಿರೋದೇನಪ್ಪಾ ಅಂದ್ರೆ ಇರೋರ್ಗಿಂತ ಈ ತರ ಹೋಗಿರೋರು ನನ್ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದಾರೆ. ನಮ್ಮಮ್ಮ ಆಗಿರ್ಬೋದು, ನನ್ ಗಂಡ ಆಗಿರ್ಬೋದು, ಪ್ರೊಟೆಕ್ಟ್ ಮಾಡ್ತಾ ಇದಾರೆ. ಗಾರ್ಡಿಯನ್ಸ್ ತರ ನನ್ ಹಿಂದೆ, ನನ್ನ ಮಕ್ಳ ಹಿಂದೆ ನಿಂತಿದ್ದಾರೆ ಅನ್ನೋದೇ ನನ್ಗೊಂದು ಸಮಾಧಾನ. ಯಾರು ಏನ್ ತಿಳ್ಕೊಂತಾರ ಗೊತ್ತಿಲ್ಲ, ಬಟ್ ನಾನಂತೂ ಹಿಂಗೆ ಇರೋದು. ನಾನ್ ತುಂಬಾನೇ ನಂಬ್ತೀನಿ, ಯಾಕಂದ್ರೆ ಎಷ್ಟೋ ಇನ್ಸಿಡೆಂಟ್ಗಳು ಆಗೋಗ್ಬಿಟ್ಟಿದಾವೆ ನನ್ನ ಲೈಫಲ್ಲಿ. ನನ್ ಗಂಡ ಹೋದ್ಮೇಲೆ, ಅಮ್ಮ ಹೋದ್ಮೇಲೆ ನನ್ಗೇನೋ ನಂಬಿಕೆ ನನ್ಗೆ. ಇವಾಗ ಏನ್ ಗೊತ್ತಾ, ಸತ್ತೋಗಿದ ತಕ್ಷಣ ಅವ್ರನ್ನೆಲ್ಲಾ ಮರ್ತು ಬಿಡ್ತಾರೆ. ನನ್ಗೆ ಆತರ ಆಗಲ್ಲ ನನ್ಗೆ ನಿಜಕ್ಕೂ. ಬಿಕಾಸ್ ಏನಕ್ ಗೊತ್ತಾ, ಯಾರನ್ನ ನಾವು ತುಂಬಾ ಹಚ್ಕೊಂಡಿರ್ತೀವಿ, ಈ ಅಪ್ಪ ಅಮ್ಮ, ಗಂಡ ಹೆಂಡತಿ ಮಕ್ಕಳು, ಈ ತರ ಮಾತ್ರನೇ ನಮ್ಗೆ ಗೊತ್ತಾಗಕ್ ಸಾಧ್ಯ. ಅಟ್ಯಾಚ್ಮೆಂಟ್ಗಳು ಹಿಂಗಿದ್ದಾಗ ಮಾತ್ರ. ಎಲ್ಲಾರ್ಗು ನಂತರಾನೇ ಆಗ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಅಲ್ವಾ. ಕೆಲವೊಬ್ರಿಗೆ ಸೆನ್ಸ್ ಇರುತ್ತೆ, ಕೆಲವೊಬ್ರಿಗೆ ಏನ್ ಹೇಳ್ತಾರೆ, ಅದೊಂದು ಶಕ್ತಿ ಇರುತ್ತೆ. ನಾನ್ ಎಷ್ಟೋ ಬ್ಲೆಸ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ. ಅವ್ರಿಲ್ಲ ಅಂತಂದ್ರು ಅವ್ರು ಇದಾರೆ ಅಂತ ಬದುಕ್ತಾ ಇದೀನಿ ನಾನು. ಇವಾಗ ನಮ್ಮ ಅಮ್ಮನ್ ಮನೆಗ್ ಬಂದ್ರು ಅಷ್ಟೇನ, ನಾನು ನಮ್ಮ ಅಮ್ಮನ್ ಫೋಟೋ ಶೋಕೇಶ್ ಅಲ್ಲಿ ಇಟ್ಟಿದೀವಲ್ಲ, ನಮ್ಮಮ್ಮ ತುಂಬಾನೇ ಸೈಲೆಂಟ್ ಅಲ್ವಾ. ಎಲ್ಲೋ ಕೂತವ್ರೆ, ಮಾತಾಡ್ತಾರಲ್ಲ ಜಾಸ್ತಿ ನಮ್ಮಮ್ಮ, ಎಲ್ಲೋ ಅವ್ರೆ ಅನ್ನೋ ತರಾನೇ ಅನ್ಸುತ್ತೆ. ನಾನು ಅಡ್ಗೆ ಮನೆ ಕೆಲಸ ಮಾಡ್ತಿದ್ರೆ ಎಲ್ಲೋ ಇದಾರೆ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಹೇಳಕ್ ಆಗಲ್ಲ, ಅದೊಂದು ಫೀಲಿಂಗ್ ಇದೆಯಲ್ಲ ಅಮ್ಮ ಅನ್ನೋ ಫೀಲಿಂಗು. ನಿಜ, ಅಮ್ಮ ಹೋಗಿ 4-4.5 ತಿಂಗ್ಳು ಆಗೋಯ್ತು. ನಮ್ಮಮ್ಮ ಏನಕ್ಕೆ ಇಷ್ಟ ಬೇಗ ಹೋಗ್ಬಿಟ್ರು ಅನ್ಸುತ್ತೆ. ಎಲ್ರಿಗೂ ಹಂಗೆ ಅನಿಸ್ತಾ ಇದೆ. ಅಮ್ಮ ಒಂದ್ 10 ವರ್ಷನಾದ್ರು ಇದ್ದಿದ್ರೆ ಎಷ್ಟೋ ನಂಗೊಂದು ಬ್ಯಾಕ್ ಸಪೋರ್ಟ್ ಆಗಿರೋದು ನಿಜವಾಗ್ಲೂನು. ನನ್ ಮಕ್ಳನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಬಿಟ್ರು ನಮ್ಮಮ್ಮ. ನಮ್ಮಪ್ಪ ಇವಾಗ್ಲೂನು ನೆನ್ಸ್ಕೊಂಡ್ ಅಮ್ಮನ್ ನೆನ್ಸ್ಕೊಂಡ್ ಅಳ್ತಾರೆ. ಅಲ್ಲ, ನಾನು 3 ವರ್ಷ ನನ್ ಗಂಡನ ಜೊತೆ ಇದ್ಬಿಟ್ಟೆ ನಾನು ಇಷ್ಟೆಲ್ಲಾ ಏನು ನೆನ್ಸ್ಕೊಂತೀನಿ. ನಮ್ಮಪ್ಪ 40 ವರ್ಷ ನಮ್ಮಮ್ಮನ ಜೊತೆ ಸಂಸಾರ ಮಾಡ್ಬಿಟ್ಟು ಹೆಂಗೆ ಸಾಧ್ಯ ಹೇಳಿ ಅಲ್ವಾ. ಇಮ್ಯಾಜಿನೇಷನ್ಗೂ ಬರಲ್ಲ ಅದು ನಿಜವಾಗ್ಲೂನು. ಅಂದ್ರೆ ದೇವ್ರ ಏನಕ್ಕೆ ಪರೀಕ್ಷೆ ಮಾಡ್ತಾನೆ, ಏನಕ್ಕೆ ನಮ್ನೇ ಪರೀಕ್ಷೆ ಮಾಡ್ತಾವನೆ ಅಂತ ಗೊತ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಪೆಟ್ಟುಗಳು ಬಂದ್ಬಿಡ್ತು ನನಗೆ. ಏನಕ್ಕೆ ಅಂತಾನೆ ಗೊತ್ತಾಗಲ್ಲ. ಆ ಪೆಟ್ಟುಗಳನ್ನೆಲ್ಲ ಮೀರಿ ನಾನು ಇವತ್ತು ಇರ್ಲೇಬೇಕು ಅಂತಾನೆ ನಾನು ಇದ್ ಮಾಡ್ತಾ ಇದ್ದೀನಿ ನಿಜಕ್ಕೂನು. ಆಟೋಮೆಟಿಕ್ ಎಂತ ಕಲ್ಲು ಮನ್ಸಿರೋರ್ಗುನು ಅಮ್ಮ ಅಪ್ಪ ಅಂದಿದ ತಕ್ಷಣ ಅದು ಆಟೋಮೆಟಿಕ್ ಕಣ್ಣಲ್ಲಿ ಆಟೋಮೆಟಿಕ್ ನೀರ್ ಬಂದೇ ಬರುತ್ತೆ, ಬರ್ದೇನಿರಲ್ಲ ಅಲ್ವಾ. ಹೆಂಗೆ ಎಷ್ಟು ಬೇಗ ದಿವಸಗಳು ಪಾಸ್ ಆಗ್ತಾ ಇದೆ ಗೊತ್ತಾ. ನನ್ ಮಗಳಾಗ್ಲೇ ನರ್ಸರಿ, ನನ್ ಮಗ ಆಗ್ಲೇ 1 ವರ್ಷದ ಮೇಲೆ 7 ತಿಂಗಳು. ಎಷ್ಟು ಬೇಗ ದಿವಸಗಳು ಪಾಸ್ ಆಗ್ತಿದೆ. ನಾನು ಅದೇ ಅನ್ಕೊಂತ ಇರ್ತೀನಿ, ಅಪ್ಪ
ಆದಷ್ಟು ಬೇಗ ನನ್ ಮಕ್ಳನ್ನೆಲ್ಲ ದೊಡ್ಡವ್ರು ಮಾಡ್ಬಿಡಪ್ಪ, ನನ್ಗೆ ವಯಸ್ಸಾದ್ರೂ ಚಿಂತೆ ಇಲ್ಲ. ಎಷ್ಟೋ ಜನ ಹೇಳ್ತಾರೆ, ಏನು ನಿಮ್ಗಷ್ಟು ಚಿಕ್ಕ ಏಜು ಅಂತಾರೆ. ಯಾವ ಚಿಕ್ಕ ಏಜಲ್ಲಿ ಇಷ್ಟೆಲ್ಲಾ ಪೆಟ್ಗಳು ತಿನ್ಬೇಕು, ಇಷ್ಟೆಲ್ಲಾ ನೋವು ನೋಡ್ಬೇಕು, ಅದೇನೋ ಹೇಳ್ತಾರೆ. ನಮ್ಮ ಅತ್ತೆ ಯಾವಾಗ್ಲೂ ಹೇಳ್ತಾರೆ, ಯಾರು ಏನ್ ನೋಡಿರಲ್ವೋ ಜಾಸ್ತಿ ಜೀವನದಲ್ಲಿ ಅದನ್ನೇ ದೇವ್ರು ತೋರಿಸ್ತಾನೆ ಅಂತ. ಹಂಗೆ ನಿಜ, ಅದೊಂದ್ ಮಾತು ನಿಜ, ಯಾವಾಗ್ಲೂ ಹೇಳ್ತಾರೆ ಅದನ್ನ. ಸರಿ, ನಾನು ಒಂದಷ್ಟು ಅಂದ್ರೆ ಪಾರ್ಟ್ 3 ಅಲ್ಲಿ ಈ ವಿಚಾರಗಳಷ್ಟು ಶೇರ್ ಮಾಡ್ಕೊಬೇಕಿತ್ತು, ಶೇರ್ ಮಾಡ್ಕೊಂಡಿದೀನಿ. ನಾನು ಇವಾಗ ತುಂಬಾನೇ ಚೆನ್ನಾಗಿದ್ದೀನಿ, ಏನು ಆರೋಗ್ಯ ಸಮಸ್ಯೆ ಇಲ್ಲ ನನ್ಗೆ. ಒಂದು ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರು, ಬಟ್ ನಾನು ಯಾವ್ದು ಮಾಡ್ಸಕ್ ಹೋಗ್ಲಿಲ್ಲ. ಆದಷ್ಟು ಫ್ರೂಟ್ಸ್, ವೆಜಿಟೇಬಲ್ಸ್ ಅದೆಲ್ಲ ತಿನ್ಕೊಂಡಿದೀನಿ. ತುಂಬಾ ಟೆಸ್ಟ್ಗಳು ಹೇಳಿದ್ರು ನಂಗೆ, ಅದ್ ಮಾಡ್ಸಿ ಇದ್ ಮಾಡ್ಸಿ ಹಂಗೆ ಅನ್ಬಿಟ್ಟು. ಬಟ್ ಡಾಕ್ಟರು ನಿನ್ ಮೇಲ್ನೋಟಕ್ಕೆ ನಿಮ್ಗೆ ಏನು ಸಮಸ್ಯೆ ಇಲ್ಲ ಅಂದ್ರೆ, ನನ್ 2 ಡೆಲಿವರಿ ಮಾಡ್ಸಿದ್ರಲ್ಲ ಆ ಡಾಕ್ಟರ್, ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇಲ್ಲ ಅಮ್ಮ, ಕ್ಯಾಲ್ಸಿಯಂ ವಿಟಮಿನ್ಸ್ ಎಲ್ಲ ತಗೋ, ಬೋನ್ಸ್ ಎಲ್ಲ ಸ್ವಲ್ಪ ವೀಕ್ ಆಗಿರುತ್ತೆ ಅಲ್ವಾ ಅಂತೆಲ್ಲ ಅಂದಿದ್ದಾರೆ. ಸೊ ನೋಡೋಣ, ಮುಂದೆ ಏನಾದ್ರು ಆತರ ಏನಾದ್ರು ಟೆಸ್ಟ್ ಏನಾದ್ರು ಮಾಡಿಸ್ಬೇಕು ಅಂತಂದ್ರೆ ಖಂಡಿತ ಮಾಡಿಸ್ತೀನಿ. ಸೊ ನೀವು ಕೂಡ ತುಂಬಾ ಕಮೆಂಟ್ಸ್ ಮಾಡ್ತಾ ಇದೀರಾ, ಇವಾಗ ಸ್ವಲ್ಪ ನೋಡಕ್ ಏನೋ ಒಂಚೂರು ಏನೋ ಕಾಣಿಸ್ತಾ ಇದೀರಾ ಅಂತ ಅನ್ಬಿಟ್ಟು. ಅಂಡ್ ಸ್ವಲ್ಪ ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ವಿಡಿಯೋ ಮಾಡಿ ಅಂತಾನು ಹೇಳ್ತಾ ಇದೀರಾ. ವಿಡಿಯೋಗೋಸ್ಕರ ರೆಡಿ ಆಗಲ್ಲ ನಾನು, ಬಟ್ ಮೀನ್ಸ್ ಏನಾದ್ರು ಈ ಅಕ್ಕಪಕ್ಕ ಏನಾದ್ರು ಫಂಕ್ಷನ್ಸ್ ಏನಾರ ಕರೆದ್ರೆ, ಇಲ್ಲ ಆಚೆ ಈಚೆ ಏನಾರು ಹೋಗ್ಬೇಕಂತಂದ್ರೆ ರೆಡಿ ಆಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಇವಾಗ ಇಲ್ಲೊಂದು ಪೂಜೆಗೆ ಏನೋ ಕರೆದಿದ್ದಾರೆ, ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ. ರೆಡಿ ಮೀನ್ಸ್ ಬೇರೆ ಸ್ಯಾರಿನೋ ಚೂಡಿದಾರ್ ಆತರ ಹಾಕೊಂಡು ಹೋಗ್ತೀನಿ ಈಗ. ಅದು ಬಿಟ್ರೆ ಸುಮ್ನೆ ರೆಡಿ ಆಗೋದು ಅಂತಂದ್ರೆ, ಅಂದ್ರೆ ಮಾಮೂಲಿ ಸ್ವಲ್ಪ ನೀವ್ ಹೇಳಿದ್ದನ್ನು ಸ್ವಲ್ಪ ಕನ್ಸಿಡರ್ ಮಾಡ್ಕೊಂತೀನಿ. ತುಂಬಾನೇ ಥ್ಯಾಂಕ್ಸ್ ನನ್ನೆಲ್ಲಾ ಒಂದು ಸಬ್ಸ್ಕ್ರೈಬರ್ಸ್ಗೂನು. ಎಷ್ಟೆಲ್ಲಾ ಕಮೆಂಟ್ಸ್ ಮಾಡ್ತೀರಾ ನನ್ಗೆ, ನೀವು ಅಲ್ಲೋಗಿ ಇಲ್ಲೋಗಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತೀರಾ. ನಿಮ್ಮೆಲ್ಲರ ಒಂದು ಅದೇನ್ ಸಜೆಷನ್ ಮೇಲೆನೆ ನಾನು ಇವತ್ತು ಅಲ್ಲಿ ದೇವಸ್ಥಾನಗಳಿಗೆ ಹೋಗಿ ಇಷ್ಟ್ರ ಮಟ್ಟಕ್ಕೆ ಇವತ್ತು ನಿಂತ್ಕೊಂಡಿದೀನಿ. ಆದ್ರೆ ನಾನ್ ಏನ್ ಹೇಳ್ತೀನಪ್ಪ ಅಂತಂದ್ರೆ, ದಯವಿಟ್ಟು ಇದ್ದಾಗ್ಲೇನೆ ಎಲ್ಲಾರ್ನು ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಮಾತಾಡ್ಸಿ, ಚೆನ್ನಾಗಿ ನೋಡ್ಕೊಳ್ಳಿ. ಬಟ್ ಯಾರು ನಿಮಗೆ ಹಿಂದೆಯಿಂದ ಇದ್ ಮಾಡ್ತಾರ ನೋಡಿ, ಅಂತವ್ರನ್ನ ಬಿಟ್ಬಿಡಿ. ನಿಮ್ಗೆ ಎಲ್ಲಿ ನೆಮ್ಮದಿ ಇಲ್ಲ ಆ ಜಾಗಕ್ಕೆ ಕಾಲು ಇಡಕ್ ಹೋಗ್ಬೇಡಿ. ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ ಅನ್ನೋದು ಇಟ್ಕೊಳ್ಳಿ, ಆಯ್ತಾ. ಅದಕ್ಕೂ ಮೇಲೆ ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಈಗೋ ಎಲ್ಲ ಬಿಟ್ಬಿಡಿ ದಯವಿಟ್ಟು. ಇನ್ನೇನಿಲ್ಲ, ಇವತ್ತಿರ್ತೀವೋ ನಾಳೆ ಇರ್ತೀವೋ ಅನ್ನೋದು ಯಾವಾಗ್ಲೂ ಹೇಳ್ತಾನೆ ಇರ್ತೀವಿ. ಖಂಡಿತ ಎಲ್ಲಾರು ಚೆನ್ನಾಗಿರಿ, ಚೆನ್ನಾಗಿರೋಣ. ಥ್ಯಾಂಕ್ ಯು ಸೋ ಮಚ್.